ನನ್ನ ಹೆಸರು ಕೀರ್ತಿ. ನನಗೀಗ 24 ವರ್ಷ. ನನ್ನ ಗಂಡ ಮತ್ತೊಂದು ಪಟ್ಟಣಕ್ಕೆ ಆಗಾಗ ಹೋಗುತ್ತಿದ್ದರು. ಪ್ರತಿ ಬಾರಿ ಅವರು ಮನೆಯಿಂದ ಹೊರ ಹೋಗುವಾಗ ನನ್ನ ತಮ್ಮನನ್ನು ಚೆನ್ನಾಗಿ ನೋಡಿಕೋ ಎಂದು ನನ್ನಲ್ಲಿ ಹೇಳಿ ಹೋಗುತ್ತಿದ್ದರು. ಪ್ರಮೋದ್ನಿಗೆ ಕೇವಲ 12 ವರ್ಷ ವಯಸ್ಸಾಗಿತ್ತು. ನಾನು ಕೂಡ ಒಪ್ಪಿಕೊಂಡೆ. ಪ್ರತಿದಿನ ನಾನು ಅವನನ್ನು ಶಾಲೆಗೆ ಬಿಡಲು ಹೋಗುತ್ತಿದ್ದೆ ಮತ್ತು ಅವನನ್ನು ಕರೆದುಕೊಂಡು ಬರಲು ಕೂಡ ಹೋಗುತ್ತಿದ್ದೆ ಮತ್ತು ಅವನು ನನ್ನ ಕೋಣೆಯಲ್ಲೇ ಮಲಗುತ್ತಿದ್ದನು. ಒಂದು ದಿನ ಅವರ ಶಾಲೆಯ ಒಬ್ಬ ಶಿಕ್ಷಕರೊಂದಿಗೆ ನನ್ನ ಮುಖಾಮುಖಿಯಾಯಿತು. ನಾನು ಅವರನ್ನು ನೋಡಿ ಹೆದರಿದೆ, ಏಕೆಂದರೆ ಅವನು ನನ್ನ ಹಳೆಯ ಎಕ್ಸ್ ಬಾಯ್ ಫ್ರೆಂಡ್ ಆಗಿದ್ದನು. ನಾನು ಮನೆಗೆ ಮರಳಿ ಬಂದೆ, ಆದರೆ ಈ ವಿಷಯ ಪ್ರಮೋದ್ನಿಗೆ ಗೊತ್ತಾಯಿತು. ಅವನು ಪದೇ ಪದೇ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡತೊಡಗಿದನು. ನಾನು ಅವನ ಷರತ್ತನ್ನು ಒಪ್ಪಿಕೊಳ್ಳದಿದ್ದರೆ ತನ್ನ ಅಣ್ಣನಿಗೆ ಈ ವಿಷಯವನ್ನು ಹೇಳುತ್ತೇನೆ ಎಂದು ನನಗೆ ಹೆದರಿಸತೊಡಗಿದನು. ನಾನಂದುಕೊಂಡೆ, ಇವನು ನನ್ನಲ್ಲಿ ತುಂಬ ಹಣವನ್ನು ಕೇಳಬಹುದು ಅಥವಾ ಯಾವುದಾದರೂ ವಸ್ತುವನ್ನು ಖರೀದಿಸಿಕೊಡು ಎಂದು ಕೇಳಬಹುದು ಎಂದು ಷರತ್ತಿಡಬಹುದೆಂದು ಅಂದುಕೊಂಡೆ. ಆದರೆ ಅವನ ಷರತ್ತನ್ನು ಕೇಳಿ ನನ್ನ ಜೀವವೇ ಹೋದಂತಾಯಿತು. ನನ್ನ ಮದುವೆಯಾಗಿ ಈಗಷ್ಟೇ 4 ತಿಂಗಳಾಗಿತ್ತು. ನನ್ನ ಜೀವನ ತುಂಬ ಖುಷಿಯಿಂದ ನಡೆಯುತ್ತಿತ್ತು. ನಮ್ಮ ಮನೆಯಲ್ಲಿ ನಾವು ಕೇವಲ 3 ಜನರಿದ್ದೆವು. ನಾನು, ನನ್ನ ಗಂಡ ಮತ್ತು ನನ್ನ ಮೈದುನ. ಒಂದು ದಿನ ನನ್ನ ಗಂಡ ಬೇರೆ ಸಿಟಿಗೆ ಹೋಗಬೇಕಾಗಿ ಬಂತು. ಅವರು ತಮ್ಮನನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳಿ ಹೋದರು. ನಾನು ಕೂಡ ಮಾತಿಗೆ ತಕ್ಕಂತೆ ನಡೆದುಕೊಂಡೆ. ನನ್ನ ಮೈದುನನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ, ಏಕೆಂದರೆ ಅವನು ಚಿಕ್ಕ ಹುಡುಗನಾಗಿದ್ದನು. ನಾನು ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದೆ. ಸ್ವತಃ ನಾನೇ ಹೋಗಿ ಅವನನ್ನು ಶಾಲೆಗೆ ಬಿಟ್ಟು ಬರುತ್ತಿದ್ದೆ. ಶಾಲೆ ಬಿಟ್ಟ ಮೇಲೆ ಕೂಡ ನಾನೇ ಅವನನ್ನು ಕರೆದುಕೊಂಡು ಬರುತ್ತಿದ್ದೆ, ಏಕೆಂದರೆ ಶಾಲೆ ನಮ್ಮ ಮನೆಯಿಂದ ಅಷ್ಟೇನೂ ದೂರವಿರಲಿಲ್ಲ. ನಮಗೆ ಬರಲು ಹೋಗಲು ಕೇವಲ 20 ನಿಮಿಷ ಸಾಕಾಗುತ್ತಿತ್ತು. ಆದರೆ ನನ್ನ ಮೈದುನ ಈಗ ವಯಸ್ಸಿಗೆ ಬರುತ್ತಿರುವುದರಿಂದ ನಾನು ಹೈರಾಣಾಗಿದ್ದೆ. ಆದರೆ ನನ್ನ ಗಂಡನಿಗೆ ಯಾವ ಚಿಂತೆ ಕಾಡುತ್ತಿತ್ತೋ ಗೊತ್ತಿಲ್ಲ. ತನ್ನ ತಮ್ಮ ಈಗ ದೊಡ್ಡವನಾಗಿದ್ದಾನೆ ಎನ್ನುವುದು ಅವರಿಗೆ ಇದು ಅರ್ಥವಾಗುತ್ತಿರಲಿಲ್ಲ. ಈಗ ದೊಡ್ಡವನಾದ ಮೇಲೆ ಅವನೇ ಸ್ವತಃ ಅವನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಒಮ್ಮೊಮ್ಮೆ ಅವನಿಗೆ ಯಾರಿಂದಲೂ ತೊಂದರೆ ಆಗುತ್ತಿರಬಹುದು ಎಂದು ನನಗೆ ಅನಿಸುತ್ತಿತ್ತು. ಅದರಿಂದ ನನ್ನ ಗಂಡ ಅವನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಿದ್ದರು ಮತ್ತು ನನಗೂ ಕೂಡ ಸೂಚನೆ ಕೊಡುತ್ತಿದ್ದರು. ಆದರೆ ನಾನು ಈ ವಿಷಯದ ಬಗ್ಗೆ ಯಾವುದೇ ರೀತಿಯ ವಾದ ಮಾಡಲಿಲ್ಲ ಮತ್ತು ನನ್ನ ಗಂಡನನ್ನು ಚೆನ್ನಾಗಿ ನೋಡಿಕೊಳ್ಳುವುದರ ಜೊತೆಗೆ ನನ್ನ ಮೈದುನನನ್ನು ಚೆನ್ನಾಗಿ ನೋಡಿಕೊಳ್ಳಲು ಶುರು ಮಾಡಿದೆ. ಹೇಗೆ ನನ್ನ ಗಂಡ ಅವನನ್ನು ಚಿಕ್ಕ ಮಗುವಿನಂತೆ ನೋಡಿಕೊಳ್ಳುತ್ತಾರೋ ಹಾಗೆ ನಾನು ನನ್ನ ಮೈದುನನನ್ನು ಪ್ರೀತಿಯಿಂದ ನೋಡಿಕೊಳ್ಳತೊಡಗಿದೆ. ಒಂದು ದಿನ ನಾನು ನನ್ನ ಮೈದುನ ಪ್ರಮೋದ್ನನ್ನು ಶಾಲೆಗೆ ಬಿಡಲು ಹೋದಾಗ ಒಬ್ಬ ಸುಂದರವಾದ ವ್ಯಕ್ತಿ ಸ್ಕೂಲಿನ ಒಳಗೆ ಹೋಗುತ್ತಿದ್ದನು. ಅವನನ್ನು ನೋಡಿ ನನಗೆ ನಿಂತ ನೆಲವೇ ಕುಸಿದಂತಾಯಿತು, ಏಕೆಂದರೆ ಅವನು ಬೇರೆ ಯಾರೂ ಆಗಿರದೆ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಆಗಿದ್ದ. ಹಾಗಾದರೆ ಇದು ಹೇಗೆ ಸಾಧ್ಯ? ಏಕೆಂದರೆ ಕೆಲವು ವರ್ಷಗಳ ಹಿಂದೆಯೇ ಇವನ ಮರಣವಾಗಿತ್ತು. ಹಾಗಾದರೆ ಇವನು ಹೇಗೆ ಬದುಕಿ ಬಂದ? ಅದು ಕೂಡ ಜೀವಂತವಾಗಿ ಆರಾಮಾಗಿದ್ದಾನೆ. ನನಗಂತೂ ತುಂಬ ಶಾಕ್ ಆದಂತಾಯಿತು. ಇದೆಲ್ಲ ಹೇಗಾಯಿತು? ನಮ್ಮಿಬ್ಬರ ಭೇಟಿ ಇಂಥ ಜಾಗದಲ್ಲಿ ಹೀಗೆ ರಸ್ತೆ ಮಧ್ಯದಲ್ಲಿ ಆಗಬಹುದೆಂದು ನಾನು ಅಂದುಕೊಂಡಿರಲಿಲ್ಲ. ಜೀವನದ ಇಂತಹ ತಿರುವಿನಲ್ಲಿ ಅವನು ಹೇಗೆ ನನ್ನ ಮುಂದೆ ಪ್ರತ್ಯಕ್ಷನಾದ? ನಾನು ಇವನನ್ನು ಹೇಗೆ ಭೇಟಿಯಾಗಲು ಸಾಧ್ಯ? ಇಲ್ಲ, ಆ ರೀತಿ ಆಗಲು ಸಾಧ್ಯವಿಲ್ಲ. ಅದು ಸರ್ವಥಾ ಸಾಧ್ಯವೇ ಇಲ್ಲ. ಅವನಂತೂ ಒಂದು ದುರ್ಘಟನೆಯಲ್ಲಿ ಈ ಪ್ರಪಂಚವನ್ನು ಬಿಟ್ಟು ಇದಕ್ಕೂ ಮುಂದೆ ನನಗೆ ಯೋಚಿಸಲು ಕೂಡ ಸಾಧ್ಯವಾಗಲಿಲ್ಲ. ನಾನು ತಕ್ಷಣ ಪ್ರಮೋದ್ನನ್ನು ಮನೆಗೆ ಕರೆದುಕೊಂಡು ಬಂದೆ. ನಾನು ಮನೆಗೆ ಬಂದಾಗ ಚಿಂತೆಯಿಂದ ಬೆವರಿ ಹೋಗಿದ್ದೆ. ಆಗ ಪ್ರಮೋದ್ ನನ್ನ ಬಳಿ ಬಂದು ಕೇಳಿದನು, ಅತ್ತಿಗೆ ನಿಮಗೇನಾಗಿದೆ? ಅವನು ನನ್ನಲ್ಲಿ ಕೇಳುವಾಗ ಅವನು ವ್ಯಂಗ್ಯವಾಗಿ ಮುಗುಳ್ನಗುತ್ತಿದ್ದನು. ನನ್ನ ರಹಸ್ಯ ಗೊತ್ತಾಗಬಾರದೆಂದು ನಾನು ತಕ್ಷಣ ತಲೆ ತಗ್ಗಿಸಿದೆ. ಈಗಲೂ ಅವನು ನನ್ನ ಬಳಿಯೇ ನಿಂತಿದ್ದನು. ನನಗೆ ಕುಡಿಯಲು ನೀರು ಕೊಟ್ಟನು. ನಾನು ಅವನ ಕೈಯಿಂದ ನೀರಿನ ಗ್ಲಾಸನ್ನು ತೆಗೆದುಕೊಂಡೆ. ಆದರೆ ಅವನ ಮುಖವನ್ನು ನಾನು ನೋಡಿದಾಗ ನನ್ನ ಕೈಯಲ್ಲಿರುವ ನೀರಿನ ಗ್ಲಾಸ್ ಕೆಳಕ್ಕೆ ಬಿತ್ತು. ಅವನು ನನ್ನನ್ನು ನೋಡುತ್ತಿರುವಾಗ ಒಂದು ವಿಚಿತ್ರವಾದ ದೃಷ್ಟಿಯಲ್ಲಿ ನೋಡುತ್ತಿದ್ದನು. ಅವನ ಈ ವರ್ತನೆ 12 ವರ್ಷದ ಹುಡುಗನಂತೆ ತೋರಲಿಲ್ಲ. ತುಂಬ ಕೆಟ್ಟ ದೃಷ್ಟಿಯಲ್ಲಿ ನನ್ನನ್ನು ನೋಡುತ್ತಿದ್ದನು. ನಾನು ಎಷ್ಟೊಂದು ಚಿಂತೆಗೊಳಗಾದನೆಂದರೆ ತಕ್ಷಣ ಅವನ ಕೈಯನ್ನು ಹಿಡಿದು ಅವನನ್ನು ಕೋಣೆಯಿಂದ ಹೊರಹಾಕಿದೆ ಮತ್ತು ಕೋಣೆಯ ಬಾಗಿಲನ್ನು ಹಾಕಿಕೊಂಡೆ. ನಾನು ಹಾಸಿಗೆ ಮೇಲೆ ಕುಳಿತುಕೊಂಡಾಗ ನನ್ನ ದೇಹ ಕೆಟ್ಟದಾಗಿ ಕಂಪಿಸುತ್ತಿತ್ತು. ಈ ವಿಷಯ ನನ್ನಿಂದ ಅರಗಿಸಿಕೊಳ್ಳಲು ಕೂಡ ಸಾಧ್ಯವಾಗಲಿಲ್ಲ. ನಾನು 12 ವರ್ಷದ ಚಿಕ್ಕ ಹುಡುಗನನ್ನು ನೋಡಿ ಇಷ್ಟೊಂದು ಹೆದರಿದ್ದೇನಲ್ಲ, ಆದರೆ ನಾನೇಕೆ ಹೆದರುತ್ತಿದ್ದೇನೆ? ನಾನು ಈ ರೀತಿ ಹೆದರಲು ಯಾವುದೇ ತಪ್ಪು ಮಾಡಿಲ್ಲ. ಆನಂತರ ನಾನು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದೆ. ಭಯವನ್ನು ನನ್ನ ತಲೆಯಿಂದ ತೆಗೆದುಹಾಕಿದೆ. ಆದರೂ ಈ ಯೋಚನೆ ನನ್ನನ್ನು ತುಂಬ ಕಾಡತೊಡಗಿತ್ತು. ಅಷ್ಟಕ್ಕೂ ನಾನು ಇವನನ್ನು ಕಂಡರೆ ಏಕೆ ಇಷ್ಟೊಂದು ಗಾಬರಿಯಾಗುತ್ತೇನೆ? ಹೀಗೆಲ್ಲ ಯೋಚಿಸುತ್ತಾ ನಾನು ನನ್ನನ್ನೇ ಸಮಾಧಾನಪಡಿಸಿಕೊಂಡೆ. ಮತ್ತೆ ಕೋಣೆಯಿಂದ ಹೊರಬಂದೆ. ಪ್ರಮೋದ್ ಕೂಡ ಮನೆಯಿಂದ ಹೊರ ಹೋಗಿದ್ದನು. ನಾನು ಧೈರ್ಯ ತೆಗೆದುಕೊಂಡೆ ಮತ್ತು ಮನೆ ಕೆಲಸದಲ್ಲಿ ತೊಡಗಿದೆ. ಮನೆಯಲ್ಲಿ ಇಬ್ಬರೇ ಇರುವಾಗ ಅಷ್ಟು ಕೆಲಸವಾದರೂ ಎಲ್ಲಿರುತ್ತೆ? ಹೀಗೆ ಯೋಚಿಸುವಾಗ ಹಿಂದೆ ನಡೆದ ಘಟನೆಯ ಒಂದು ಮಾತನ್ನು ನೆನಪಿಸಿಕೊಂಡೆ. ನನ್ನ ತಂದೆ ಯಾವಾಗಲೂ ಹೇಳುತ್ತಿದ್ದರು,
ಯಾವ ಮನೆಯಲ್ಲಿ ಇಬ್ಬರು ಹುಡುಗರಿರುತ್ತಾರೋ ಅಂತಹ ಮನೆಗೆ ನಮ್ಮ ಮಗಳನ್ನು ಎಂದಿಗೂ ಕೊಡಬಾರದು. ಆದರೆ ಅಮ್ಮ ಅಪ್ಪನ ಯಾವುದೇ ಮಾತನ್ನು ಕೇಳಲಿಲ್ಲ. ಇವರ ಜೊತೆ ನನ್ನ ಮದುವೆಯನ್ನು ಮಾಡಿಸಿದಳು. ಈಗ ನನಗೆ ಅಪ್ಪನ ಆ ಮಾತುಗಳು ತುಂಬ ನೆನಪಾಗುತ್ತವೆ. ಬಹುಶಃ ಅಂದು ಅಪ್ಪನ ಮಾತನ್ನು ಯಾರಾದರೂ ಅರ್ಥ ಮಾಡಿಕೊಂಡಿದ್ದರೆ ಇಂದು ನನಗೆ ಈ ರೀತಿಯ ಪರಿಸ್ಥಿತಿ ಬರುತ್ತಿರಲಿಲ್ಲ. ನನ್ನ ಮದುವೆ ಮನೋಜ್ನ ಜೊತೆ ನಡೆದಾಗ ಅವನು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಇಲ್ಲಿಯವರೆಗೂ ಕೂಡ ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಂಡು ಬಂದಿದ್ದಾರೆ. ಆದರೆ ಸಮಯ ಕಳೆಯುತ್ತಿದ್ದಂತೆ ಮನೆಯ ಪರಿಸ್ಥಿತಿಯನ್ನು ನೋಡಿ ಅವರು ತುಂಬ ಕಷ್ಟಪಡಬೇಕಾಗಿ ಬಂತು. ಅದಕ್ಕಾಗಿ ಅವರು ತಮ್ಮ ಮೊದಲ ನೌಕರಿಯನ್ನು ಬಿಡಬೇಕಾಯಿತು. ಅವರು ಮತ್ತೊಂದು ನೌಕರಿ ಸೇರಿಕೊಂಡ ಸ್ವಲ್ಪ ದಿನಗಳಲ್ಲೇ ಅವರು ಈ ಸಿಟಿಯನ್ನು ಬಿಟ್ಟು ಬೇರೆ ಸಿಟಿಗೆ ಹೋಗಬೇಕಾಯಿತು. ಮೊದಮೊದಲು ಅವರು ಸಿಟಿಯನ್ನು ಬಿಟ್ಟು ಹೋದರೆ ಒಂದೆರಡು ದಿನಗಳಲ್ಲಿ ಮರಳಿ ಬರುತ್ತಿದ್ದರು ಮತ್ತು ಕೆಲವೊಮ್ಮೆ ಅದೇ ದಿನ ರಾತ್ರಿಯ ಮನೆಗೆ ಬರುತ್ತಿದ್ದರು. ಆದರೆ ಈ ಬಾರಿ ಅವರು ತುಂಬ ದಿನಗಳ ಮಟ್ಟಿಗೆ ಬೇರೆ ಸಿಟಿಗೆ ಹೋಗಿದ್ದರು. ಆದ್ದರಿಂದ ನನಗೆ ಸ್ವಲ್ಪ ಹೆದರಿಕೆಯಾದಂತಾಗಿ ನಾನು ಅವರಿಗೆ ಹೇಳಿದೆ, ನೀವು ನನ್ನನ್ನು ಬಿಟ್ಟು ಹೋಗಬೇಡಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡೆ. ಆದರೆ ಅವರು ನನಗೆ ಹೇಳಿದರು, ಹೋಗುವುದು ತುಂಬ ಅವಶ್ಯಕವಾಗಿದೆ, ಏಕೆಂದರೆ ಇದು ನನ್ನ ಕಾಯಂ ನೌಕರಿಯಲ್ಲ. ಆದ್ದರಿಂದ ನಾನು ಯಾವುದೇ ಪರಿಸ್ಥಿತಿ ಇದ್ದರೂ ಹೋಗಲೇಬೇಕು ಎಂದು ಮನೋಜ್ ಹೇಳಿದಾಗ ನಾನಾದರೂ ಏನು ಮಾಡಲು ಸಾಧ್ಯ? ಈಗಂತೂ ಅಮ್ಮ ಕೂಡ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾರೆ. ಅವರು ಬದುಕಿದ್ದರೆ ಅವರನ್ನಾದರೂ ಇಲ್ಲಿಗೆ ಕರೆಸಬಹುದಿತ್ತು. ನನ್ನ ಸಹೋದರಿಯರು ಮತ್ತು ಅತ್ತಿಗೆ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು. ಇಲ್ಲದೆ ಹೋದರೆ ಅವರನ್ನಾದರೂ ನಾನು ಕರೆಸಬಹುದಿತ್ತು. ಆದ್ದರಿಂದ ನಾನು ಸುಮ್ಮನೆ ನನ್ನ ಗಂಡನ ಬರುವಿಕೆಗಾಗಿ ಕಾಯತೊಡಗಿದೆ. ನನ್ನ ಗಂಡ ಬೇರೆ ಸಿಟಿಗೆ ಹೊರಟು ಹೋದಾಗ ನನಗೆ ಇಷ್ಟೊಂದು ಕಷ್ಟವಾಗಬಹುದೆಂದು ನನಗೇನು ಗೊತ್ತಿತ್ತು? ಹೀಗೆ ಒಂದು ದಿನ ನಾನು ನನ್ನ ಮೈದುನನನ್ನು ಶಾಲೆಗೆ ಬಿಡಲು ಹೋದಾಗ ಆ ವ್ಯಕ್ತಿ ಅಲ್ಲೇ ನಿಂತಿದ್ದನು ಮತ್ತು ನನ್ನನ್ನೇ ನೋಡುತ್ತಿದ್ದನು. ನನ್ನ ಮೈದುನ ಇದನ್ನು ಗಮನಿಸಿದನು. ತಕ್ಷಣ ನಾನು ಬೇಗ ಬೇಗ ಶಾಲೆಯ ಒಳಗೆ ಹೋದೆ, ಏಕೆಂದರೆ ಇಂದು ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ನನ್ನ ಅತ್ತೆ ಕೂಡ ಇರಲಿಲ್ಲ. ಆದ್ದರಿಂದ ನಾನು ಮೈದುನನ ಅಮ್ಮನ ಸ್ಥಾನದಲ್ಲಿ ನಿಂತು ಪೇರೆಂಟ್ಸ್ ಮೀಟಿಂಗ್ಗೆ ಹಾಜರಾಗಲು ಒಳಗೆ ಹೋದೆ. ನಾನು ಮೀಟಿಂಗ್ ರೂಮ್ನ ಒಳಗೆ ಹೋದಾಗ ಅವನು ನನ್ನ ಮುಂದೆ ಕುಳಿತಿದ್ದನು. ಕೆಲವು ವರ್ಷಗಳ ಹಿಂದೆ ಅವನ ಮುಖದಲ್ಲಿ ಯಾವ ರೀತಿ ನಗು ಇತ್ತೋ ಇಂದು ಕೂಡ ಅದೇ ರೀತಿಯ ನಗುವಿತ್ತು. ಅವನು ಸ್ವಲ್ಪವೂ ಬದಲಾಗಿರಲಿಲ್ಲ. ಇದನ್ನು ಬಿಟ್ಟರೆ ಅವನ ಮುಖದ ಮೇಲೆ ಸ್ವಲ್ಪ ಉದಾಸೀನತೆ ಇತ್ತು. ಆ ಬಾಲ್ಯದ ಜೀವನ ಈಗ ಇರಲಿಲ್ಲ. ನಾನು ತಕ್ಷಣ ಅವನನ್ನು ನೋಡಿ ತಲೆ ತಗ್ಗಿಸಿದೆ. ಬಹುಶಃ ತುಂಬ ಹೊತ್ತಿನಿಂದ ಅವರು ನನ್ನ ಮುಖವನ್ನು ನೋಡುತ್ತಿದ್ದರೇನೋ. ತಕ್ಷಣ ಪ್ರಮೋದ್ನು ಸರ್ ಎಂದು ಕರೆದು ಅವನ ಗಮನ ಬೇರೆ ಕಡೆ ತಿರುಗುವಂತೆ ಮಾಡಿದನು. ಆಗ ಪ್ರಮೋದ್ ಹೇಳಿದನು, ಸರ್, ಇವರು ನನ್ನ ಅತ್ತಿಗೆ. ಪ್ರಮೋದ್ ಅವನನ್ನು ನನ್ನೊಂದಿಗೆ ಪರಿಚಯ ಮಾಡಿಸಿದಾಗ ಅವನು ವಾಸ್ತವಕ್ಕೆ ಬಂದನು ಮತ್ತು ನನ್ನೊಂದಿಗೆ ತುಂಬ ಮರ್ಯಾದೆಯಿಂದ ನಡೆದುಕೊಂಡನು. ನಾನು ತುಂಬ ಕನ್ಫ್ಯೂಸ್ ಆದೆ. ನಾನು ಮತ್ತೊಮ್ಮೆ ಏಕೆ ಹಿಂದಿನ ದಿನಗಳನ್ನು ನೆನಪು ಮಾಡಿಕೊಂಡೆಂದು ಅರ್ಥವಾಗಲಿಲ್ಲ. ಅವನು ನನ್ನನ್ನು ನೋಡುವ ದೃಷ್ಟಿಯಿಂದ ಪ್ರಮೋದ್ನಿಗೆ ಏನನ್ನಿಸಿತೋ ಗೊತ್ತಿಲ್ಲ. ನಾನು ಔಪಚಾರಿಕವಾಗಿ ಸ್ವಲ್ಪ ಹೊತ್ತು ಆತನೊಂದಿಗೆ ಮಾತನಾಡಿ ನಂತರ ಪ್ರಮೋದ್, ಈಗ ಮನೆಗೆ ಹೋಗೋಣ, ಮನೆಯಲ್ಲಿ ತುಂಬ ಕೆಲಸವಿದೆ ಎಂದು ಹೇಳಿದೆ. ಆದರೆ ಯಾವಾಗ ಪ್ರಮೋದ್ನ ಶಿಕ್ಷಕರು ತಿಂಡಿ ತಿನಿಸುಗಳನ್ನು ತರಿಸಿದ್ದರೋ ಗೊತ್ತಾಗಲಿಲ್ಲ. ಪ್ರಮೋದ್ನು ತಿನ್ನುತ್ತಾ ಹೇಳಿದ, ಅತ್ತಿಗೆ, ಪ್ರತಿದಿನ ನೀವು ನನ್ನ ಜೊತೆ ಬನ್ನಿ, ಏಕೆಂದರೆ ಸರ್ ನಮಗೆ ಪ್ರತಿದಿನ ಹೀಗೆ ತಿಂಡಿಗಳನ್ನು ತಂದು ಕೊಡಬಹುದು. ನಾನು ಧೈರ್ಯ ತಂದುಕೊಂಡು ಕೇವಲ 2 ಗುಟುಕು ಜ್ಯೂಸ್ ಕುಡಿದೆ ಮತ್ತು ಎದ್ದು ಹೊರಬಂದೆ. ಆದರೆ ಪ್ರಮೋದ್ ತುಂಬ ಹೊತ್ತಿನ ನಂತರ ಹೊರಗಡೆ ಬಂದನು. ಇದಕ್ಕೂ ಮೊದಲೇ ಅವನ ಶಿಕ್ಷಕರು ನನ್ನ ಹಿಂದೆ ಬಂದಿದ್ದರು. ಮೊದಲೇ ನಾನು ನನ್ನನ್ನು ಸಂಭಾಳಿಸಿಕೊಂಡು ಬಂದಿದ್ದೆ. ತಕ್ಷಣ ನಾನು ಆಟೋದಲ್ಲಿ ಕುಳಿತುಕೊಂಡೆ ಮತ್ತು ಪ್ರಮೋದ್ನಿಗೆ ಸನ್ನೆ ಮಾಡಿದೆ. ಅವನು ತನ್ನ ಗೆಳೆಯರೊಂದಿಗೆ ನಿಂತುಕೊಂಡಿದ್ದನು. ನಾವು ಮನೆಗೆ ಮರಳಿ ಬಂದೆವು. ಗಾಬರಿಯಿಂದ ನನಗೆ ಉಸಿರಾಡಲು ಕೂಡ ಸಾಧ್ಯವಾಗಲಿಲ್ಲ. ನನಗೆ ತುಂಬ ಚಿಂತೆ ಕಾಡತೊಡಗಿತ್ತು. ಪ್ರಮೋದ್ ಮನೆಗೆ ಬಂದವನೇ ಕೇಳಿದನು, ಹೌದು ಅತ್ತಿಗೆ, ಏನು ನಡೆಯುತ್ತಿದೆ? ಆಗ ನಾನು ಅವನಿಗೆ ಹೇಳಿದೆ, ಏನು ವಿಷಯ ಪ್ರಮೋದ್? ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೀಯಾ? ನಾನಂತೂ ಹರೀಶ್ ಸರ್ ಅವರ ಬಗ್ಗೆ ಮಾತನಾಡುತ್ತಿದ್ದೆ. ಎಷ್ಟೊಂದು ಒಳ್ಳೆಯವರಲ್ಲವೇ? ಮೊದಲಿನಿಂದಲೂ ನಿಮಗೆ ಅವರ ಪರಿಚಯ ಇದೆಯೇ? ಆಗ ನಾನು ಹೇಳಿದೆ, ಇಲ್ಲಪ್ಪ, ಇಲ್ಲ, ನನಗೆ ಅವರು ಗೊತ್ತೇ ಇಲ್ಲ. ದೂರದಿಂದಲೂ ಕೂಡ ಅವರನ್ನು ನೋಡಿದ ನೆನಪು ನನಗಿಲ್ಲ. ಸರಿ ಅತ್ತಿಗೆ, ರಿಲ್ಯಾಕ್ಸ್. ಏಕೆ ಇಷ್ಟೊಂದು ಗಾಬರಿಯಾಗುತ್ತಿದ್ದೀರಿ? ನಿನ್ನ ಅಣ್ಣ ಯಾವಾಗ ಮರಳಿ ಬರುತ್ತಾರೋ ಗೊತ್ತಿಲ್ಲ. ನನಗೆ ಅವರ ಬಗ್ಗೆ ಚಿಂತೆಯಾಗುತ್ತಿದೆ ಎಂದು ನಾನು ಅವನ ಅಣ್ಣನ ಬಗ್ಗೆ ತುಂಬ ಕಾಳಜಿ ಇರುವಂತೆ ಹೇಳಿದೆ ಮತ್ತು ನನ್ನ ಕೈಯಲ್ಲಿ ಇರುವಂಥ ಗ್ಲಾಸ್ ಕಂಪಿಸುತ್ತಿರುವ ಅನುಭವವಾಯಿತು. ನಾನು ಈ ರೀತಿ ಹೇಳಿದ ನಂತರ ನನ್ನ ತಪ್ಪನ್ನು ಕಂಡುಹಿಡಿಯುವಂತೆ ಪ್ರಮೋದ್ ನನ್ನನ್ನೇ ನೋಡಿ ನಗುತ್ತಿದ್ದನು ಮತ್ತು ಹೇಳಿದನು, ಅಣ್ಣ ಇಲ್ಲಿ ಇಲ್ಲದಿದ್ದರೆ ಏನಾಯಿತು? ಹರೀಶ್ ಸರ್ ಅಂತೂ ಇದ್ದಾರಲ್ಲ. ಪ್ರಮೋದ್ಗೆ ನನ್ನ ಎಲ್ಲ ವಿಷಯ ಗೊತ್ತಾಗಿದೆ ಎನ್ನುವಂತೆ ಮಾತನಾಡುತ್ತಿದ್ದನು. ಆಗ ನಾನು ಎಷ್ಟೊಂದು ಹೆದರಿದ್ದೇನೆಂದರೆ ನಾನು ಅವನಲ್ಲಿ ಕೈ ಮುಗಿದು ಕೇಳಿಕೊಂಡೆ, ದಯವಿಟ್ಟು ಈ ವಿಷಯನ್ನು ಯಾರ ಜೊತೆ ಹೇಳಬೇಡ, ದೇವರ ಮೇಲಾಣೆ ಎಂದಾಗ ಪ್ರಮೋದ್ ಹೇಳಿದನು, ಈ ರಹಸ್ಯವನ್ನು ನಾನು ಎಲ್ಲಿಯವರೆಗೆ ನನ್ನ ತಲೆಯ ಒಳಗೆ ಇಟ್ಟುಕೊಳ್ಳಬೇಕೆನ್ನುವುದು ಅದು ನನ್ನ ಮೇಲೆ ಅವಲಂಬಿತವಾಗಿದೆ. ಆದರೆ ಅತ್ತಿಗೆ, ನಿಮ್ಮನ್ನು ನೋಡಿದರೆ ನಾನಂತೂ ಈ ರಹಸ್ಯವನ್ನು ಅತ್ತಿಗೆ, ನಾನು ನಿಮ್ಮನ್ನು ಸೀದಾ ಸಾದ ಎಂದು ತಿಳಿದುಕೊಂಡಿದ್ದೆ. ನಿಮ್ಮನ್ನು ನೋಡಿದಾಗ ಹಾಗೆ ಅನ್ನಿಸುವುದಿಲ್ಲ. ಆದರೆ ನೀವು ಯೌವನದಲ್ಲಿ ಎಂತೆಂಥ ಆಟ ಆಡಿದ್ದೀರೋ.
ಈಗ ಅದು ಕಣ್ಣೆದುರಿಗೆ ಬರುತ್ತಿದೆ. ನೋಡಿ ಹೇಗೆ ಪರದೆ ಹಿಂದಿನ ಚಿತ್ರ ಕಾಣುತ್ತಿದೆ. ಆದರೆ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವು ನಾನು ಹೇಳಿದ ಕೆಲಸ ಮಾಡಿದರೆ ನಾನು ಈ ವಿಷಯನೂ ಯಾರಲ್ಲಿಯೂ ಹೇಳುವುದಿಲ್ಲ. ಇದಕ್ಕಾಗಿ ನೀವು ನನ್ನ ಒಂದು ಷರತ್ತನ್ನು ಪೂರ್ಣಗೊಳಿಸಬೇಕು. ನಾನು ಎಷ್ಟೊಂದು ಹೆದರಿದ್ದೇನೆಂದರೆ ಒಂದು ದೊಡ್ಡ ಗಂಡಾಂತರದಲ್ಲಿ ಸಿಲುಕಿಕೊಂಡಿದ್ದೆ. ಅವನ ಷರತ್ತನ್ನು ನಾನು ಒಪ್ಪಿಕೊಂಡೆ ಮತ್ತು ಅವನಿಗೆ ಹೇಳಿದೆ, ನಿನ್ನ ಯಾವುದೇ ಷರತ್ತಿದ್ದರೂ ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ಏಕೆಂದರೆ ನನ್ನ ಮನಸ್ಸಿನಲ್ಲಿ ಏನಿತ್ತೆಂದರೆ ಅವನು ಹಣ ಕೇಳಬಹುದು ಎಂದು. ಆದ್ದರಿಂದ ನಾನು ಹಿಂದೆ ಮುಂದೆ ಯೋಚಿಸದೆ ಒಪ್ಪಿಕೊಂಡೆ ಮತ್ತು ಹೇಳಿದೆ, ನಿನಗೆ ಏನು ಬೇಕು ಕೇಳು, ನಾನು ನಿನಗೆ ಕೊಡುತ್ತೇನೆ. ದೇವರ ಮೇಲಾಣೆ ಯಾರಿಗೂ ಹೇಳಬೇಡ. ಆಗ ಪ್ರಮೋದ್ ಹೇಳಿದನು, ನಾನು ಯಾರಿಗೂ ಏನನ್ನು ಹೇಳುವುದಿಲ್ಲ, ಆದರೆ ನಾನು ಹೇಳುವ ಷರತ್ತನ್ನು ಪೂರ್ಣಗೊಳಿಸಿದರೆ ಮಾತ್ರ. ಮತ್ತು ಈ ಷರತ್ತನ್ನು ನಾನು ನಾಡಿದ್ದು ಹೇಳುತ್ತೇನೆ. ಆಗ ನಾನು ಹೇಳಿದೆ, ಇಂದೇ ಹೇಳು, ಏಕೆಂದರೆ ಈ ಕೆಲಸ ಇನ್ನೂ ತಡವಾಗಬಾರದು ಎಂದು ನಾನು ಅಂದುಕೊಂಡಿದ್ದೇನೆ. ಅರೆ ಅತ್ತಿಗೆ, ನಾನು ತುಂಬ ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗುತ್ತಿದ್ದೇನೆ. ನಾಡಿದ್ದು ನಿಮಗೆ ಅವಶ್ಯವಾಗಿ ಹೇಳುತ್ತೇನೆ. ನೀವೇನೂ ಚಿಂತೆ ಮಾಡಬೇಡಿ. ಇಷ್ಟು ಹೇಳಿ ಪ್ರಮೋದ್ ಹೊರಗಡೆ ಹೋದನು. ಇಡೀ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ನಾನು ತುಂಬ ಚಿಂತೆಯಲ್ಲಿ ಮುಳುಗಿದ್ದೆ. ನಂತರ ನಾನು ಧೈರ್ಯ ತಂದುಕೊಂಡು ಮಾರನೇ ದಿನ ನನ್ನ ಕೆಲಸದಲ್ಲಿ ಮಗ್ನಳಾದೆ. ಇದೇ ಸಂದರ್ಭದಲ್ಲಿ ಮನೋಜ್ನ ಕಾಲ್ ಬಂದಿತ್ತು ಮತ್ತು ತಕ್ಷಣ ನನ್ನ ದೇಹ ಹೆದರಿಕೆಯಿಂದ ಕಂಪಿಸತೊಡಗಿತ್ತು. ನನಗನಿಸಿತ್ತು, ಬಹುಶಃ ಪ್ರಮೋದ್ನು ತನ್ನ ಅಣ್ಣನಿಗೆ ಹೇಳಿರಬೇಕು ಎಂದುಕೊಂಡೆ. ತುಂಬ ಹೊತ್ತು ರಿಂಗಾದರೂ ನಾನು ಮನೋಜ್ನ ಫೋನ್ ಎತ್ತಲಿಲ್ಲ. ಫೋನ್ ರಿಂಗ್ ಆಗಿ ತನ್ನಿಂದ ತಾನೇ ಬಂದಾಯಿತು. ಪ್ರಮೋದ್ ಸುತ್ತಾಡಿ ಸಂಜೆ ಮನೆಗೆ ಮರಳಿ ಬಂದನು. ನಾನು ಇಡೀ ದಿನ ಅವನಿಗಾಗಿ ಕಾಯುತ್ತಿದ್ದೆ ಮತ್ತು ಹೇಳಿದನು, ಅತ್ತಿಗೆ, ನಾನು ನನ್ನ ಷರತ್ತನ್ನು ನಾಡಿದ್ದು ಹೇಳುತ್ತೇನೆ. ನಾನು ನನ್ನ ಗೆಳೆಯರೊಂದಿಗೆ ಊಟ ಮಾಡಿದೆ. ಆದ್ದರಿಂದ ನೀವು ಹೋಗಿ ಮಲಗಿಕೊಳ್ಳಿ. ಅಣ್ಣ ನಾಳೆ ಅಥವಾ ನಾಡಿದ್ದು ಬರುತ್ತಾರೆ. ಪ್ರಮೋದ್ ಯಾವ ರೀತಿಯ ಎಕ್ಸ್ಪ್ರೆಷನ್ನಲ್ಲಿ ಮಾತನಾಡುತ್ತಿದ್ದನೆಂದರೆ ನಾನು ಅವನ ವಯಸ್ಸು ಮತ್ತು ಅವನು ನಡೆದುಕೊಳ್ಳುವ ರೀತಿಯನ್ನು ಅಂದಾಜಿಸತೊಡಗಿದೆ. ನಾನು ನನ್ನ ರೂಮಿಗೆ ಹೊರಟು ಬಂದೆ ಮತ್ತು ಇಡೀ ರಾತ್ರಿ ಟೆನ್ಷನ್ನಲ್ಲಿ ಕಳೆದೆ. ಸರಿಯಾಗಿ ನನಗೆ ಊಟ ತಿಂಡಿ ಮಾಡಲು ಕೂಡ ಆಗಲಿಲ್ಲ. ಆಗ ನನ್ನ ಪಕ್ಕದ ಕೋಣೆಯಲ್ಲಿ ಯಾರೋ ಮಾತನಾಡುತ್ತಿರುವ ಹಾಗೆ ನನಗೆ ಅನಿಸಿತ್ತು. ನಮ್ಮ ಮನೆಯ ಎಲ್ಲ ಕೋಣೆಗಳು ಒಂದೇ ರೀತಿಯಲ್ಲಿ ಒಂದಕ್ಕೊಂದು ಹೊಂದಿಕೊಂಡಿದ್ದವು. ಮೊದಲಿಗಿಂತಲೂ ಆ ಶಬ್ದಗಳು ಜೋರಾಗಿ ಕೇಳಿಸಿದ್ದರಿಂದ ನಾನು ಕೋಣೆಯ ಬಾಗಿಲಿನ ಸಂದಿಯಿಂದ ಇಣುಕಿ ನೋಡಿ ಮಾತುಗಳನ್ನು ಕೇಳಿಸಿಕೊಳ್ಳಲು ಪ್ರಯತ್ನಪಟ್ಟೆ. ಆ ದೃಶ್ಯವನ್ನು ನೋಡಿ ನಾನು ದಂಗಾಗಿ ಹೋದೆ. ಏಕೆಂದರೆ ನನ್ನ ಮೈದುನ ಆ ಕೋಣೆಯಲ್ಲಿ ಒಂದು ಹುಡುಗಿಯ ಜೊತೆ ಕುಳಿತುಕೊಂಡಿದ್ದನು. ಆ ಹುಡುಗಿ ಅವನ ತೀರಾ ಸನಿಹದಲ್ಲಿದ್ದಳು. ನನ್ನ ಮೈದುನ ಅವಳ ಕಿವಿಯಲ್ಲಿ ಪದೇ ಪದೇ ಏನೋ ಉಸುರುತ್ತಿದ್ದನು. ಹೀಗೆ ತುಂಬ ಹೊತ್ತಿನವರೆಗೆ ನಡೆಯತೊಡಗಿತ್ತು. ಆಗ ನನ್ನ ಮನಸ್ಸು ಹೇಳಿತ್ತು, ಈಗಲೇ ಹೋಗಿ ಅವನ ಕೈ ಹಿಡಿದು ಅವನಿಗೆ ಕೆನ್ನೆಗೆ 2 ಬಾರಿಸಬೇಕೆಂದು. ಆದರೆ ತಕ್ಷಣ ನಾನು ನನಗೆ ಬರುತ್ತಿರೋ ಕೋಪವನ್ನು ತಡೆದುಕೊಂಡು ಯೋಚಿಸಿದೆ. ಪ್ರಮೋದ್ ತುಂಬ ಚಾಲಾಕಿ ಹುಡುಗನಾಗಿದ್ದನು. ನಾನು ಹೋಗುವುದಕ್ಕಿಂತ ಮೊದಲೇ ಅವನು ಈ ಹುಡುಗಿಯನ್ನು ಎಲ್ಲಾದರೂ ಬಚ್ಚಿಡಬಹುದು ಮತ್ತು ಕೊನೆಗೆ ನಾನೇನು ಮಾಡಿಲ್ಲ ಎಂದು ಒಪ್ಪಿಕೊಳ್ಳದೇ ಇರಬಹುದು. ಆದ್ದರಿಂದ ನಾನು 1-2 ದಿನಗಳು ಕಾಯೋಣ. ಮತ್ತೆಂದಾದರೂ ಪ್ರಮೋದ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದರೆ ಅವನನ್ನು ಎಂದೂ ಕ್ಷಮಿಸುವುದಿಲ್ಲ. ನಾನು ತುಂಬ ಕಷ್ಟಪಟ್ಟು ಆ ರಾತ್ರಿಯನ್ನು ಕಳೆದೆ. ನಾಳೆ ಗುಡ್ ಫ್ರೈಡೇ ಇತ್ತು. ಆದ್ದರಿಂದ ಅವನಿಗೆ ಶಾಲೆಗೆ ರಜೆ ಇತ್ತು. ಆದ್ದರಿಂದ ನಾನು ಕೂಡ ತುಂಬ ಹೊತ್ತಿನವರೆಗೆ ಮಲಗಿಕೊಂಡಿದ್ದೆ. ನಾನು ಎದ್ದ ತಕ್ಷಣ ಪ್ರಮೋದ್ನನ್ನು ಕೂಡ ಎಬ್ಬಿಸಿದೆ. ಅವನು ಒಮ್ಮೆಲೆ ಗಡಿಬಿಡಿಯಿಂದ ಎದ್ದನು ಮತ್ತು ಹೇಳಿದನು, ಅತ್ತಿಗೆ, ಕನಿಷ್ಠವೆಂದರೂ ರಜೆಯ ದಿನದಲ್ಲಾದರೂ ನನಗೆ ಆರಾಮಾಗಿ ಮಲಗಲು ಬಿಡಿ. ನಾನು ಏನು ಹೇಳಲು ಬಂದೇನೆಂದರೆ, ಬಿಸಿ ಬಿಸಿಯಾದ ತಿಂಡಿಯನ್ನು ಮಾಡುತ್ತಿದ್ದೇನೆ, ನೀನು ಕೂಡ ಬಿಸಿ ಬಿಸಿ ತಿಂಡಿಯನ್ನು ತಿನ್ನು ಎಂದಾಗ ಪ್ರಮೋದ್ ನನ್ನ ಮುಖವನ್ನೊಮ್ಮೆ ನೋಡಿದನು. ನಂತರ ಅವನು ನನಗೆ ಯಾವುದೇ ಸುಳಿವು ನೀಡದೆ ನನ್ನ ಹಿಂದೆ ಹಿಂದೆ ಕಿಚನ್ ರೂಮಿನ ಕಡೆಗೆ ಬಂದನು. ಒಂದು ಸ್ಟೂಲ್ ಮೇಲೆ ಕುಳಿತುಕೊಂಡನು. ಅವನು ನಿದ್ದೆಗಣ್ಣಲ್ಲಿ ಇದ್ದಂತೆ ತೋರುತ್ತಿದ್ದನು. ಆಗ ನಾನು ಕೇಳಿದೆ, ಏನು ವಿಷಯ, ಇಡೀ ರಾತ್ರಿ ನಿದ್ದೆ ಮಾಡಿಲ್ಲವೇ? ನಾನು ಇದನ್ನು ಅವನಿಗೆ ನಾರ್ಮಲ್ ಆಗಿಯೇ ಕೇಳಿದೆ. ಆದರೆ ನಾನು ಕೇಳಿದ ಈ ಮಾತನ್ನು ಅವನು ತಪ್ಪಾಗಿ ಅರ್ಥೈಸಿಕೊಂಡನು ಮತ್ತು ಹೇಳಿದನು, ಅತ್ತಿಗೆ, ರಾತ್ರಿ ಎಚ್ಚರವಾಗಿರುವುದು ನಿಮ್ಮ ಕೆಲಸ. ಯಾರದೋ ನೆನಪಿನಲ್ಲಿ ನೀವು ಇಡೀ ರಾತ್ರಿ ನಿದ್ದೆ ಮಾಡುವುದಿಲ್ಲ ಎಂದು ನನಗೆ ಗೊತ್ತು. ನಾನೊಬ್ಬ ಮುಗ್ಧ ಹುಡುಗ. ರಾತ್ರಿ ಎಚ್ಚರವಿದ್ದು ನಾನೇನು ಮಾಡಲಿ? ನಾನು ಅವನ ಈ ಮಾತಿಗೆ ತುಂಬ ನಾಚಿಕೆ ಪಟ್ಟುಕೊಂಡೆ. ಮುಂದೆ ನಾನು ಏನು ಮಾತನಾಡದಾದೆ. ತುಂಬ ಎಂಜಾಯ್ ಮಾಡಿಕೊಂಡು ಅವನು ತಿಂಡಿ ತಿಂದನು ಮತ್ತು ನನ್ನಲ್ಲಿ ಹೇಳಿದನು, ಅತ್ತಿಗೆ, ನನ್ನ ಮಾತು ಕೇಳಿ ನೀವು ಹೀಗೆ ಹೆದರಿಕೊಳ್ಳಬೇಡಿ. ನೀವು ತುಂಬ ಒಳ್ಳೆಯವರು. ನೀವು ನನ್ನ ಷರತ್ತನ್ನು ಕೇಳಿರಿ. ಆ ಒಂದೇ ಒಂದು ಷರತ್ತಿನ ಆಧಾರದ ಮೇಲೆ ನಾನು ಅಣ್ಣನಿಗೆ ನಿಮ್ಮ ಬಗ್ಗೆ ಏನನ್ನೂ ಹೇಳುವುದಿಲ್ಲ. ಅದು ಕೂಡ ನೀವು ನನ್ನ ಮಾತನ್ನು ಒಪ್ಪಿಕೊಂಡರೆ ಮಾತ್ರ. ಇದಾದ ಮೇಲೆ ಅವನು ಹೇಳಿದ ಆ ಮಾತನ್ನು ಕೇಳುವ ಧೈರ್ಯ ನನ್ನಲ್ಲಿ ಎಲ್ಲಿಂದ ಬಂತೋ, ನಾನು ಯಾವ ಕಿವಿಗಳಿಂದ ಕೇಳಿಸಿಕೊಂಡೆನೋ ಮತ್ತು ಅದನ್ನು ಸಹಿಸಿಕೊಂಡೆನೋ, ಇದು ಆ ಭಗವಂತನಿಗೆ ಗೊತ್ತು. ಅವನು ನನ್ನ ಜೊತೆ. ಆಗ ನಾನು ಹೇಳಿದೆ, ಪ್ರಮೋದ್, ನಿನಗೆ ಇಂತಹ ಮಾತುಗಳನ್ನಾಡಲು ನಾಚಿಕೆಯಾಗಲಿಲ್ಲವೇ? ನನ್ನ ಕಣ್ಣಿಂದ ಧಾರಾಕಾರ ಕಣ್ಣೀರು ಇಳಿಯುತ್ತಿತ್ತು ಮತ್ತು ನಾನು ನಿರಂತರವಾಗಿ ಅವನನ್ನೇ ನೋಡುತ್ತಿದ್ದೆ. ಈಗಲಾದರೂ ಅವನು ತಾನು ಹೇಳಿದ ಮಾತುಗಳಿಂದ ನಾಚಿಕೆ ಪಟ್ಟುಕೊಳ್ಳಲಿ ಎಂದು ಅಂದುಕೊಂಡಿದ್ದೆ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಿ ಎಂದು ಬಯಸಿದ್ದೆ.
ಇವಳು ನನ್ನ ಅತ್ತಿಗೆ ಮಾತ್ರ ಅಲ್ಲ, ಬದಲಾಗಿ ಇವಳು ನನ್ನ ಅಮ್ಮನ ಸಮಾನ ಎಂದು ತಿಳಿಯಲಿ ಅಂದುಕೊಂಡಿದ್ದೆ. ನಾನು ಕೂಡ ಅವನ ಜೊತೆ ಅವನ ಅಮ್ಮನಂತೆ ನಡೆದುಕೊಂಡಿದ್ದೆ. ಆದರೆ ಮೈದುನ ಎಂದಾದರೂ ಅತ್ತಿಗೆ ಅಮ್ಮನ ಸಂಬಂಧವನ್ನು ತಿಳಿದುಕೊಳ್ಳಲು ಸಾಧ್ಯವೇ? ಅವನಿಗಿದು ಎಂದಿಗೂ ಅರ್ಥವಾಗುವುದಿಲ್ಲ. ಆದ್ದರಿಂದಲೇ ಇಂತಹ ದುಷ್ಟ ವ್ಯಕ್ತಿ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿಯೇ ಇಷ್ಟೊಂದು ಕೆಟ್ಟ ಮಾತನಾಡಿದ್ದಾನೆ. ಆಗ ನಾನು ಅವನಿಗೆ ಹೇಳಿದೆ, ನೀನು ಏನು ಮಾತನಾಡುತ್ತಿದ್ದೀಯಾ? ನಿನಗೆ ಕನಿಷ್ಠ ಪ್ರಜ್ಞೆಯಾದರೂ ಇದೆಯೇನು? ಆಗ ಪ್ರಮೋದ್ ಹೇಳಿದನು, ನಾನು ಏನು ಹೇಳುತ್ತಿದ್ದೇನೆಂದು ನನಗೆ ಪ್ರಜ್ಞೆ ಇದೆ. ನೀವು ಏನು ಕೇಳುತ್ತಿದ್ದೀರೋ ನಾನು ಅದನ್ನೇ ಹೇಳುತ್ತಿದ್ದೇನೆ. ಒಂದು ವೇಳೆ ನೀವು ನನ್ನ ಮಾತನ್ನು ಸರಿಯಾಗಿ ಆಲಿಸದಿದ್ದರೆ ಇದರ ಪೂರ್ಣ ಜವಾಬ್ದಾರರು ನೀವೇ. ಈಗ ನಾನು ಮುಂದೆ ಹೋಗಲೂ ಆಗದ, ಹಿಂದೆ ಬರಲೂ ಆಗದಂತಹ ಮಾತನ್ನು ಅವನು ಆಡುತ್ತಿದ್ದನು. ನಾನು ತುಂಬ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡೆ. ಅವನ ಮಾತನ್ನು ಒಪ್ಪಿಕೊಂಡರೂ ಕಷ್ಟ, ಒಪ್ಪಿಕೊಳ್ಳದೇ ಇದ್ದರೂ ಕಷ್ಟ. ನಾನು ತುಂಬ ಹೊತ್ತು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದೆ. ಈ ರೀತಿ ಜೀವನ ಬದುಕುವುದಕ್ಕಿಂತ ಸಾಯುವುದೇ ಮೇಲು. ಕಣ್ಣೀರು ಧಾರಾಕಾರವಾಗಿ ನನ್ನ ಗಲ್ಲದ ಮೇಲೆ ಇಳಿಯುತ್ತಿತ್ತು. ನಾನು ದೇವರೇ ನನಗೆ ಸಹಾಯ ಮಾಡು ಎಂದು ದೇವರ ಮೊರೆ ಹೋದೆ. ಇದನ್ನು ಬಿಟ್ಟು ನಾನೇನು ಮಾಡಲು ಸಾಧ್ಯ? ನಾನು ಕಿಚನ್ನ ಅದೇ ಸ್ಟೂಲ್ ಮೇಲೆ ಕುಳಿತುಕೊಂಡೆ. ಅಷ್ಟಕ್ಕೂ ನಾನು ಈ ಷರತ್ತನ್ನು ಹೇಗೆ ಒಪ್ಪಿಕೊಳ್ಳಲಿ? ನಾನೇನು ಮಾಡಲಿ? ನಾನು ಹೀಗೆ ಯೋಚಿಸುತ್ತಿದ್ದೆ. ನಾನು ಮಾಡುತ್ತಿರುವ ಅಡುಗೆಯೂ ಕೂಡ ಸೀದು ಹೋಯಿತು. ನನ್ನಿಂದ ತಿಂಡಿ ಮಾಡಲು ಕೂಡ ಆಗಲಿಲ್ಲ. ಮತ್ತೆ ಬೇರೇನೂ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. ನಾನು ಹೀಗೆ ಕಿಚನ್ನಲ್ಲಿ ಕುಳಿತು ಅಳತೊಡಗಿದೆ. ಪ್ರಮೋದ್ ಆಗಲೇ ಹೊರಟು ಹೋಗಿದ್ದ. ಈಗ ನನ್ನ ಮನಸ್ಸಿನಲ್ಲಿ ನಾನು ಪ್ರಮೋದ್ನನ್ನು ದ್ವೇಷ ಮಾಡತೊಡಗಿದೆ. ಇಷ್ಟು ಚಿಕ್ಕ ಹುಡುಗ ರಾತ್ರಿ ನಾನು ನಿದ್ದೆಗೆಡುವಂತೆ ಮಾಡಿದ್ದನು. ಓ ದೇವರೇ, ಇವನಿಗೆ ಸ್ವಲ್ಪವಾದರೂ ತಿಳುವಳಿಕೆ ನೀಡು. ಈಗ ಪ್ರಮೋದ್ ಹೊರಟು ಹೋಗಿ ಸ್ವಲ್ಪ ಹೊತ್ತು ಕಳೆದಿತ್ತು. ಆಗಲೇ ಅವನು ಮರಳಿ ಬಂದು ನನಗೆ ಹೇಳಿದನು, ಅತ್ತಿಗೆ ನೀವೇನು ಯೋಚಿಸಿದ್ದೀರಿ? ಆಗ ನಾನು ಹೇಳಿದೆ, ಪ್ರಮೋದ್, ನೀನು ಇದೇನು ಮಾತನಾಡುತ್ತಿದ್ದೀಯಾ? ಯಾವ ವಿಷಯಕ್ಕಾಗಿ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳುತ್ತಿದ್ದೀಯಾ? ಅತ್ತಿಗೆ, ಅಷ್ಟಕ್ಕೂ ಯಾವ ಕಾರಣಕ್ಕಾಗಿ ನಾನು ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಬೇಕು? ನೀವಂತೂ ನನಗೆ ಅಮ್ಮನಿದ್ದಂತೆ. ಮತ್ತು ಯಾರಾದರೂ ಅಮ್ಮನಿಗೆ ತೊಂದರೆ ಕೊಡುತ್ತಾರೇನೋ? ಅವನಾಡುವ ಒಂದೊಂದು ಮಾತುಗಳಲ್ಲೂ ಕೂಡ ರಾಕ್ಷಸತನ ಎದ್ದು ತೋರುತ್ತಿತ್ತು. ಇವನನ್ನು ಈಗಲೇ ಕತ್ತು ಹಿಚ್ಚುಕಿ ಸಾಯಿಸಬೇಕೆಂದು ನನ್ನ ಮನ ಹೇಳುತ್ತಿತ್ತು. ಇವನ ಮುಖಕ್ಕೆ ಎಷ್ಟೊಂದು ಬಾರಿಸಬೇಕೆಂದರೆ ಇವನು ವಾಸ್ತವಕ್ಕೆ ಬಂದು ಇವನಿಗೆ ಎಲ್ಲ ಅರ್ಥವಾಗಬೇಕು. ಮತ್ತೆ ಪ್ರಮೋದ್ ಹೇಳಿದನು, ಅತ್ತಿಗೆ, ಇವತ್ತು ರಾತ್ರಿ ತಯಾರಾಗಿರಿ. ನಾನು ನಿಮಗಾಗಿ ಕಾಯುತ್ತಿರುತ್ತೇನೆ. ದೇವರೇ, ನಾನು ಮಾಡಿದ ಯಾವ ತಪ್ಪಿಗೆ ಈ ಶಿಕ್ಷೆ? ಹೀಗೆ ನಾನು ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದೆ. ದೇವರೇ, ರಾತ್ರಿಯೇ ಆಗದಿರಲಿ, ಏಕೆಂದರೆ ಈ ರಾತ್ರಿ ನನಗೆ ಕಪ್ಪು ಚುಕ್ಕಿಯನ್ನು ಮೂಡಿಸಬಹುದು. ಏಕೆಂದರೆ ಕಳಂಕದಿಂದಾಗಿ ಪ್ರತಿದಿನವೂ ನನ್ನ ಬಾಳಿನಲ್ಲಿ ಕತ್ತಲೆ ಆವರಿಸುವುದು. ನಾನು ಸುಮ್ಮನೆ ಕುಳಿತುಕೊಂಡೆ. ಹೀಗೆ ದಿನದ ಸಮಯ ಉರುಳಿತು. ರಾತ್ರಿಯಾಗಲು ಇನ್ನೂ ಸ್ವಲ್ಪ ಹೊತ್ತು ಬಾಕಿ ಇತ್ತು. ಇದರರ್ಥ ನನ್ನ ಸಾವು ಬರುವುದಕ್ಕೆ ಇನ್ನೂ ಸ್ವಲ್ಪ ಸಮಯವೇ ಬಾಕಿ ಇದೆ. ನೋಡುತ್ತಲೇ ರಾತ್ರಿ 9 ಗಂಟೆ ಆಯಿತು. ನಾನು ಅಡುಗೆ ಮಾಡತೊಡಗಿದೆ. ನಾನು ಅಡುಗೆ ಮಾಡಿದ ಮೇಲೆ ದೇವರ ಪ್ರಾರ್ಥನೆಯಲ್ಲಿ ಮುಳುಗಿದಾಗ ಜೋರಾಗಿ ಬಾಗಿಲು ಬಡಿದ ಶಬ್ದವಾಯಿತು. ನಾನು ಬಾಗಿಲು ಬಡಿಯುತ್ತಿರುವುದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ನಾನು ದೇವರ ಪ್ರಾರ್ಥನೆಯಲ್ಲಿ ಮುಳುಗಿದೆ. ಏಕೆಂದರೆ ನಾನು ಈ ಪಾಪದಿಂದ ಮುಕ್ತಿ ಪಡೆಯಲು ದೇವರ ಮುಂದೆ ಪ್ರಾರ್ಥಿಸತೊಡಗಿದೆ. ಈಗ ಬಾಗಿಲು ಬಡಿಯುವ ಶಬ್ದ ನಿಂತು ಹೋಯಿತು. ನನ್ನ ಪೂಜೆಯು ಕೂಡ ಮುಗಿದು ಹೋಗಿತ್ತು. ಈಗ ಹೊರಗಿನಿಂದ ಯಾರೋ ಬಾಗಿಲು ತೆರೆಯುವ ಶಬ್ದ ಕೇಳಿಸಿತು. ನಾನು ತಕ್ಷಣ ಎದ್ದು ನನ್ನ ಕೋಣೆಯ ಬಾಗಿಲನ್ನು ಹಾಕಿಕೊಂಡೆ. ಬಾಗಿಲ ಬಳಿ ಪ್ರಮೋದ್ನೇ ನಿಂತಿದ್ದನು. ಅವನ ಬಳಿ ಮನೆಯ ಒಂದು ಡೂಪ್ಲಿಕೇಟ್ ಚಾವಿ ಇತ್ತು. ಅದರಿಂದ ಅವನು ಆ ಚಾವಿಯನ್ನು ಉಪಯೋಗಿಸಿ ಮನೆಯ ಒಳಗೆ ಬಂದಿದ್ದನು. ಅವನು ನನ್ನ ರೂಮಿನ ಬಾಗಿಲನ್ನು ತುಂಬ ಬಡಿದನು. ಆದರೆ ನಾನು ಬಾಗಿಲನ್ನು ತೆರೆಯಲಿಲ್ಲ. ಆದರೆ ಅವನ ಶಬ್ದ ಕೇಳಿಸಿತ್ತು. ಅವನು ಹೇಳಿದನು, ಅತ್ತಿಗೆ, ನೀವು ಹೀಗೆ ಮಾಡಿ ತೊಂದರೆಗೆ ಸಿಲುಕಿಕೊಳ್ಳುತ್ತಿದ್ದೀರಿ. ನಿಮ್ಮನ್ನು ಉಳಿಸಿಕೊಳ್ಳಲು ನಿಮಗೆ ಇಷ್ಟವಿಲ್ಲವೆಂದ ಮೇಲೆ ಬೇರೆ ಯಾರು ನಿಮ್ಮನ್ನು ರಕ್ಷಣೆ ಮಾಡುತ್ತಾರೆ? ಅವನು ತುಂಬ ಹೊತ್ತಿನವರೆಗೆ ಬಾಗಿಲ ಬಳಿ ನಿಂತು ನನಗೆ ಏನೇನೋ ಹೇಳಿ ಹೊರಟು ಹೋದನು. ನಾನಂತೂ ನಿರ್ಧಾರ ಮಾಡಿದ್ದೆ, ಇಂದಿನ ರಾತ್ರಿ ಬಾಗಿಲನ್ನು ತೆರೆಯಲೇಬಾರದು. ಏನಾದರೂ ಆಗಲಿ, ನಂತರ ನಾನು ನೋಡಿಕೊಳ್ಳುತ್ತೇನೆ. ಆನಂತರ ಇಡೀ ರಾತ್ರಿ ನಾನು ಆರಾಮಾಗಿ ನಿದ್ದೆ ಮಾಡಿದೆ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಕಿಚನ್ ರೂಮಿಗೆ ಬಂದೆ. ಆಗ ನಾನು ಪ್ರಮೋದ್ನಿಗೆ ಹೇಳಿದೆ, ಇಂದು ನೀನೇ ಶಾಲೆಗೆ ಹೋಗಬೇಕು. ನನಗೆ ಮನೆಯಲ್ಲಿ ತುಂಬ ಕೆಲಸ ಇದೆ. ಅವನು ನನ್ನ ಮುಖವನ್ನು ದಿಟ್ಟಿಸುತ್ತಿದ್ದನು. ನನ್ನ ಬಳಿ ಒಂದೇ ಒಂದು ಮಾತನ್ನು ಆಡಲಿಲ್ಲ. ತನ್ನ ಬ್ಯಾಗನ್ನು ಎತ್ತಿಕೊಂಡು ತನ್ನ ಪಾಡಿಗೆ ಶಾಲೆಗೆ ಹೊರಟು ಹೋದನು. ನಾನು ಸ್ವಲ್ಪ ಹೊತ್ತಿನಲ್ಲಿ ಅವನ ಹಿಂದಿನಿಂದ ಬೇರೆ ರಸ್ತೆಯಲ್ಲಿ ಅವನನ್ನು ಹಿಂಬಾಲಿಸತೊಡಗಿದೆ. ಏಕೆಂದರೆ ನಾನು ಇಂದು ಇವನನ್ನು ಪರೀಕ್ಷಿಸಬೇಕೆಂದುಕೊಂಡಿದ್ದೆ. ಇವನು ಎಂಥ ಕೆಲಸದಲ್ಲಿ ಮುಳುಗಿದ್ದಾನೆ? ಇವನು ಯಾರೊಂದಿಗೆ ಭೇಟಿಯಾಗುತ್ತಾನೆ? ಯಾರು ಇವರಿಗೆ ಈ ರೀತಿಯ ಕೆಲಸವನ್ನು ಮಾಡಲು ನಿರ್ದೇಶನ ನೀಡುತ್ತಿದ್ದಾರೆ? ಏಕೆಂದರೆ ಇವನ ವಯಸ್ಸಿಗೆ ಮೀರಿದ ಕೆಲಸವನ್ನು ಇವನು ಮಾಡುತ್ತಿದ್ದಾನೆ. ನಾನು ಅವನನ್ನು ಹಿಂಬಾಲಿಸುತ್ತಿದ್ದೇನೆ ಎಂದು ಅವನಿಗೆ ಗೊತ್ತಿರಲಿಲ್ಲ. ಮತ್ತು ನಾನು ರಸ್ತೆಯನ್ನು ಬದಲಿಸಿ ಅವನಿಗೆ ಅರಿವಿಲ್ಲದಂತೆ ಅವನ ಹಿಂದೆ ಬರುತ್ತಿದ್ದೆ. ಅವನ ಶಾಲೆಯನ್ನು ತಲುಪಿ ನಾನು ಗಾರ್ಡ್ನಲ್ಲಿ ಕೇಳಿದೆ. ಗಾರ್ಡ್ ಕೂಡ ಅವನು ಶಾಲೆಯ ಒಳಗೆ ಹೋಗಿದ್ದಾನೆ ಎಂದು ಹೇಳಿದರು. ನಾನು ನಿರಾಸೆಯಿಂದ ಮನೆಗೆ ಮರಳಿ ಬಂದೆ. ಮನೆಗೆ ಮರಳುವಾಗ ಹರೀಶ್ ದಾರಿಯಲ್ಲಿ ಮಧ್ಯದಲ್ಲಿ ಸಿಕ್ಕಿದರು. ಹರೀಶ್ ನನ್ನಲ್ಲಿ ಕೇಳಿದರು, ನನಗೆ ಹೀಗೇಕೆ ಮಾಡಿದೆ?
ಹರೀಶ್ ತುಂಬ ಸಿಟ್ಟಾಗಿದ್ದರು ಮತ್ತು ನನ್ನನ್ನೇ ದುರುಗುಟ್ಟಿ ನೋಡುತ್ತಿದ್ದರು. ನಾನು ಬೇಗ ಬೇಗನೆ ನಡೆಯಲು ಶುರು ಮಾಡಿದೆ. ಆದರೆ ಹರೀಶ್ ಕೂಡ ನನ್ನ ಹಿಂದೆ ಹಿಂದೆ ಬರುವುದನ್ನು ನೋಡಿ ನಾನು ಒಂದು ಜಾಗದಲ್ಲಿ ನಿಂತುಕೊಂಡೆ ಮತ್ತು ಹರೀಶ್ನಿಗೆ ಹೇಳಿದೆ, ಕಳೆದುದನ್ನು ಮರೆಯಲು ಸಾಧ್ಯವಾಗುವುದಿಲ್ಲ ಎಂದಾದರೆ ನೀನು ಆಕಸ್ಮಿಕವಾಗಿ ಏಕೆ ಕಾಣೆಯಾದೆ? ಈಗ ನಾನು ತುಂಬ ಖುಷಿಯಿಂದ ನನ್ನ ಮನೆಯಲ್ಲಿ ಕಾಲ ಕಳೆಯುತ್ತಿರುವಾಗ ನೀನೇಕೆ ಹೀಗೆ ನನ್ನ ಬಳಿ ಬಂದು ಮಾತನಾಡೋ ಪ್ರಯತ್ನ ಮಾಡುತ್ತಿದ್ದೀಯಾ? ನೀನು ಏನೆಂದು ತಿಳಿದುಕೊಂಡಿದ್ದೀಯಾ? ನೀನು ನನ್ನ ಜೊತೆ ಈ ರೀತಿ ಮಾತನಾಡಿದರೆ ನಾನು ಕರಗಿ ನೀರಾಗುವೆನೆಂದು ತಿಳಿದುಕೊಂಡಿಯೇನು? ಅದು ಎಂದೂ ಸಾಧ್ಯವಿಲ್ಲ. ಇದು ನಿನ್ನ ತಪ್ಪು ತಿಳುವಳಿಕೆ. ಅವನಿಗೆ ಈ ರೀತಿ ಹೇಳಿ ನಾನು ಬೇಗ ಬೇಗ ಮನೆಯ ಕಡೆ ಹೆಜ್ಜೆ ಹಾಕತೊಡಗಿದೆ. ನಾನು ಮನೆಗೆ ಬಂದು ತಲುಪಿದೆ. ಆದರೆ ನಮ್ಮ ಮನೆಯ ಬಾಗಿಲು ತೆರೆದಿತ್ತು. ಮನೆಯ ಒಳಗೆ ಬಂದು ನೋಡಿದಾಗ ನನಗೆ ತುಂಬ ಖುಷಿಯಾಯಿತು. ಏಕೆಂದರೆ ನನ್ನ ಗಂಡ ಮನೋಜ್ ಬಂದಿದ್ದರು. ಆದರೆ ಅವರು ಯಾವಾಗಲೂ ಇರುವ ಹಾಗೆ ತುಂಬ ಖುಷಿಯಾಗಿರಲಿಲ್ಲ ಮತ್ತು ಅವರು ತುಂಬ ಸುಸ್ತಾಗಿದ್ದರು. ನಾನು ಒಂದು ಕ್ಷಣ ಅವರ ಬಳಿ ಹೋಗಿ ಅವರನ್ನು ತಬ್ಬಿಕೊಂಡೆ. ಅವರು ತಕ್ಷಣ ನನ್ನಿಂದ ಬಿಡಿಸಿಕೊಳ್ಳುತ್ತಾ ತಮ್ಮ ಕೋಣೆಗೆ ರೆಸ್ಟ್ ತೆಗೆದುಕೊಳ್ಳಲು ಹೋದರು. ಅವರ ಈ ವ್ಯವಹಾರದಿಂದ ನಾನು ತುಂಬ ಚಿಂತೆಗೊಳಗಾದೆ. ಆಕಸ್ಮಿಕವಾಗಿ ಇದೇನು ನಡೆಯುತ್ತಿದೆ? ಆಗ ಒಂದು ಕ್ಷಣ ಪ್ರಮೋದ್ ಏನಾದರೂ ಇವರಿಗೆ ಎಲ್ಲ ವಿಷಯವನ್ನು ನನ್ನ ಬಗ್ಗೆ ತಪ್ಪಾಗಿ ಹೇಳಿದ್ದಾನಾ ಎಂದು ನನ್ನ ಮನಸ್ಸಿನಲ್ಲಿ ಮೂಡಿತ್ತು. ಅವರು ಸ್ನಾನ ಮಾಡಿ ಹೊರಗೆ ಬಂದಾಗ ನಾನು ಕೇಳಿದೆ, ತಿಂಡಿ ರೆಡಿಯಾಗಿದೆ, ಬನ್ನಿ ತಿಂಡಿ ಮಾಡಿ ಎಂದು ಕರೆದಾಗ ಮನೋಜ್ ತುಂಬ ಶಾಂತವಾಗಿ ಉತ್ತರ ನೀಡಿದರು. ನಾನು ತಿಂಡಿ ತಿಂದೇ ಬಂದಿದ್ದೇನೆ. ಆಗ ನಾನು ಅವರ ತುಂಬ ಹತ್ತಿರ ಹೋಗಿ ಕೇಳಿದೆ, ಮನೋಜ್ ಏನಾಗಿದೆ? ನೀವು ಬೇಜಾರಿನಲ್ಲಿ ಇದ್ದಂತೆ ತೋರುತ್ತಿದ್ದೀರಲ್ಲ? ಆಗ ಮನೋಜ್ ಹೇಳಿದರು, ಇಲ್ಲ, ಇಲ್ಲಿಯವರೆಗೆ ಏನೂ ಆಗಿಲ್ಲ. ಆದರೆ ಆದಷ್ಟು ಬೇಗ ಏನೋ ಒಂದು ಸಂಭವಿಸುವುದರಲ್ಲಿ ಇದೆ. ನೀನು ಹೋಗಿ ಎಂಜಾಯ್ ಮಾಡು ಎಂದಾಗ ನಾನು ಅಳತೊಡಗಿದೆ ಮತ್ತು ಯೋಚಿಸತೊಡಗಿದೆ. ಓ ದೇವರೇ, ಹೇಗಾದರೂ ಮಾಡಿ ನನ್ನ ಕಳೆದ ಜೀವನದ ನೆನಪುಗಳನ್ನು ನನ್ನಿಂದ ದೂರ ಮಾಡು. ನಾನು ಮಾಡಿದ ಯಾವ ತಪ್ಪಿಗಾಗಿ ನನಗೆ ಈ ರೀತಿ ಶಿಕ್ಷೆ ನೀಡಲಾಗುತ್ತಿದೆ? ಅಷ್ಟರಲ್ಲಿ ಪ್ರಮೋದ್ ಸ್ಕೂಲಿನಿಂದ ಬಂದನು. ಆಗ ಮನೋಜ್ನ ಮೂಡ್ ಕೂಡ ಸರಿಯಾಯಿತು ಮತ್ತು ಮನೋಜ್ ಅವನೊಂದಿಗೆ ತುಂಬ ನಗುತ್ತಾ ಮಾತನಾಡಿದನು. ಆದರೆ ಈ ಹುಡುಗ ನನ್ನ ಬಾಳಿನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದನು ಎಂದು ನನ್ನ ಮನಸ್ಸಿನಲ್ಲಿ ಪ್ರಮೋದ್ನ ಬಗ್ಗೆ ತುಂಬ ದ್ವೇಷ ಹುಟ್ಟಿಕೊಂಡಿತ್ತು. ಆಗ ಮನೋಜ್ ನನಗೆ ಹೇಳಿದರು, ಈಗ ನಾನು ಬಂದಿದ್ದೇನೆ, ಸ್ವಲ್ಪ ದಿನಗಳ ಮಟ್ಟಿಗೆ ನೀನು ತವರು ಮನೆಗೆ ಹೋಗಿ ಬಾ. ಆಗ ನಾನು ಹೇಳಿದೆ, ನಾನೇಕೆ ತವರು ಮನೆಗೆ ಹೋಗಲಿ? ಈಗಷ್ಟೇ ನೀವು ತುಂಬ ದಿನಗಳಾದ ಮೇಲೆ ಮರಳಿ ಬಂದಿದ್ದೀರಿ. ನಾನು ಎಲ್ಲೂ ಹೋಗುವುದಿಲ್ಲ. ಆದರೆ ದೇವರ ಇಚ್ಛೆ ಬೇರೆಯೇ ಆಗಿತ್ತು. ಸಂಜೆ ನನಗೆ ಫೋನ್ ಬಂದಿತ್ತು. ಅತ್ತಿಗೆ ಆರೋಗ್ಯ ಹದಗೆಟ್ಟಿದೆ, ಆದ್ದರಿಂದ ನೀನು ಆದಷ್ಟು ಬೇಗ ತವರು ಮನೆಗೆ ಬರಬೇಕೆಂದು. ಮನೋಜ್ ಅವರು ನನ್ನನ್ನು ತವರು ಮನೆಗೆ ಬಿಟ್ಟು ಮನೆಯ ಹೊರಗಡೆಯಿಂದಲೇ ಮರಳಿ ಬಂದಿದ್ದರು. ಆದರೆ ಮನೆಯ ಒಳಗೆ ಹೋಗುತ್ತಿದ್ದಂತೆ ಮುಂದೆ ಕುಳಿತ ವ್ಯಕ್ತಿಯನ್ನು ನೋಡಿ ನನಗೆ ಉಸಿರುಗಟ್ಟಿದಂತಾಯಿತು. ಸೋಫಾದಲ್ಲಿ ಹರೀಶ್ ಕುಳಿತುಕೊಂಡಿದ್ದನು. ಅವನು ನನ್ನನ್ನು ನೋಡುವುದಕ್ಕಿಂತ ಮೊದಲೇ ನಾನು ಬೇಗ ಒಳಗಡೆ ಹೋಗಿ ಸೇರಿಕೊಂಡೆ. ಅತ್ತಿಗೆಯ ಕೋಣೆಗೆ ಬಂದೆ. ಹರೀಶ್ ನನ್ನನ್ನು ನೋಡಿರಲಿಲ್ಲ. ಆದರೆ ಅತ್ತಿಗೆಯಂತೂ ಆರಾಮಾಗಿದ್ದಳು. ಅವಳು ನನ್ನನ್ನು ನೋಡಿ ಮುಗುಳು ನಗುತ್ತಿದ್ದಳು. ಇದೇನು ಅತ್ತಿಗೆ, ನೀವು ಆರೋಗ್ಯವಾಗಿದ್ದರೂ ಕೂಡ ಆರೋಗ್ಯ ಸರಿಯಿಲ್ಲ ಎಂದು ನನ್ನ ಜೊತೆ ಸುಳ್ಳು ಹೇಳಿ ನನ್ನನ್ನೇಕೆ ಇಲ್ಲಿಗೆ ಕರೆಸಿಕೊಂಡಿರಿ? ಆಗ ಅತ್ತಿಗೆ ಹೇಳಿದರು, ಇಲ್ಲಿ ಬಾರಮ್ಮ, ಹೊರಗೆ ಕುಳಿತುಕೊಂಡಿದ್ದಾರಲ್ಲ ವ್ಯಕ್ತಿ, ಇವರು ನನ್ನ ತಂಗಿಯ ಸಂಬಂಧವನ್ನು ಕೇಳಿಕೊಂಡು ಬಂದಿದ್ದಾರೆ. ನಾನು ಇವರನ್ನು ಇಲ್ಲಿಗೆ ಕರೆಸಿದ್ದೇನೆ. ಏಕೆಂದರೆ ಇವರು ನಿನ್ನ ಅಣ್ಣನನ್ನು ಭೇಟಿಯಾಗಿ ಸ್ವತಃ ಮಾತನಾಡಲಿ ಎಂದು. ಏಕೆಂದರೆ ಇವನಿಗೆ ತಂದೆ ತಾಯಿ ಇಲ್ಲ. ಇವರು ಏನು ಮಾಡಬೇಕೆಂದರೂ ಇವರೊಬ್ಬರೇ ಮಾಡಬೇಕು. ಅತ್ತಿಗೆ ತುಂಬ ಖುಷಿಯಿಂದ ಹೇಳುತ್ತಿದ್ದರು. ನಾನು ಅವರ ಮುಖವನ್ನೇ ದಿಟ್ಟಿಸುತ್ತಿದ್ದೆ. ಒಂದು ವೇಳೆ ಇವರು ಹರೀಶ್ನ ಸಂಬಂಧವನ್ನು ಬೆಳೆಸಬೇಕೆಂದರೆ ನನಗೆ ಸುಳ್ಳು ಹೇಳಿ ನನ್ನನ್ನು ಇಲ್ಲಿಗೆ ಕರೆಸುವ ಅವಶ್ಯಕತೆಯಾದರೂ ಏನಿತ್ತು? ಅಷ್ಟಕ್ಕೂ ಇವರು ಏನು ಮಾಡಬೇಕೆಂದುಕೊಂಡಿದ್ದಾರೆ? ನಿಜವಾಗಿಯೂ ನನಗೆ ಅತ್ತಿಗೆ ಮೇಲೆ ತುಂಬ ಕೋಪ ಬಂದಿತ್ತು. ಆದ್ದರಿಂದ ನಾನು ಯಾವುದೇ ಮಾತುಗಳನ್ನು ಕೂಡ ಆಡಲಿಲ್ಲ. ಸುಮ್ಮನೆ ನಿಂತಿದ್ದೆ. ಅವಳು ನನಗೆ ಸಮಾಧಾನ ಹೇಳಲು ತುಂಬ ಪ್ರಯತ್ನಿಸಿದ್ದಳು. ಆದ್ದರಿಂದ ನಾನು ಒಂದು ಕಡೆ ಮುಖ ಸಿಂಡರಿಸಿಕೊಂಡು ಕುಳಿತುಕೊಂಡೆ. ಸ್ವಲ್ಪ ಹೊತ್ತಿನಲ್ಲಿ ಅಣ್ಣನು ಹೇಳಿದನು, ಊಟಕ್ಕೆ ಹಾಕಿರಿ. ನನಗೆ ಇಷ್ಟವಿಲ್ಲದಿದ್ದರೂ ನಾನು ಎಲ್ಲರಿಗೂ ಊಟವನ್ನು ಬಡಿಸಿದೆ. ನಾನು ಯಾವ ರೀತಿ ಮುಜುಗರಕ್ಕೆ ಒಳಗಾದೆನೆಂದರೆ ಹರೀಶ್ನೊಂದಿಗೆ ಕುಳಿತು ಊಟವನ್ನು ಕೂಡ ಮಾಡಬೇಕಾಯಿತು. ಹರೀಶ್ ನಿರಂತರವಾಗಿ ನನ್ನನ್ನೇ ದಿಟ್ಟಿಸುತ್ತಿದ್ದರು. ನಾನು ಇನ್ನೂ ಚಿಂತೆಗೊಳಗಾದೆ. ಈಗ ನಾವು ಊಟ ಮಾಡಲು ಶುರು ಮಾಡಿದ್ದೆವು. ಆಗಲೇ ಪ್ರಮೋದ್ ಮತ್ತು ಮನೋಜ್ ಇಬ್ಬರು ಅಲ್ಲಿಗೆ ಬಂದರು. ಅರೆ, ಇಲ್ಲಿ ಎಂಥ ದೊಡ್ಡ ಪಾರ್ಟಿ ನಡೆಯುತ್ತಿದೆ, ಅದು ನಮ್ಮನ್ನು ಬಿಟ್ಟು ಪಾರ್ಟಿ ಮಾಡುತ್ತಿದ್ದೀರಾ ಎಂದು ಹೇಳುತ್ತಾ ಪ್ರಮೋದ್ ಬಂದವನೇ ಪನೀರನ್ನು ಎತ್ತಿಕೊಂಡನು. ಅದನ್ನು ತಿನ್ನುತ್ತಾ ಏರಿದ ಧ್ವನಿಯಲ್ಲಿ ಎಲ್ಲರೊಂದಿಗೆ ಮಾತನಾಡತೊಡಗಿದನು. ಇವರಿಬ್ಬರು ಅಲ್ಲಿಗೆ ಬಂದಾಗ ಹರೀಶ್ ವಾಶ್ರೂಮ್ಗೆ ಹೋಗಿದ್ದರು. ಆದರೆ ಪ್ರಮೋದ್ ಹರೀಶ್ನನ್ನು ಮೊದಲೇ ನೋಡಿದ್ದನು ಮತ್ತು ಅವನ ಬರುವಿಕೆಯನ್ನೇ ಕಾಯತೊಡಗಿದನು. ಆದರೆ ಹರೀಶ್ ಅಲ್ಲಿಂದ ಹೊರಟು ಹೋಗಿದ್ದನು. ಅವನಿಗೆ ಏನೋ ಅರ್ಜೆಂಟ್ ಕೆಲಸವಿತ್ತು. ಮನೋಜ್ ಮತ್ತು ಪ್ರಮೋದ್ ಇಬ್ಬರನ್ನು ಅಣ್ಣನೇ ಇಲ್ಲಿಗೆ ಕರೆಸಿದ್ದನು. ಇಂದು ಅವರು ಎಲ್ಲರಿಗೂ ಸರ್ಪ್ರೈಸ್ ನೀಡುತ್ತಿದ್ದರು. ನನಗಂತೂ ನನ್ನ ಜೀವವೇ ಹೊರಟು ಹೋದಂತಾಗಿತ್ತು. ಮನೋಜ್ ಮತ್ತು ಪ್ರಮೋದ್ ಇಬ್ಬರು ಈಗ ಹೊರಟು ಹೋಗಿದ್ದರು. ಮನೋಜ್ ಹೊರಡುವಾಗ ಇನ್ನು ಸ್ವಲ್ಪ ದಿನ ನೀನು ತವರು ಮನೆಯಲ್ಲೇ ಇರು ಎಂದು ನನ್ನಲ್ಲಿ ಹೇಳಿ ಹೋಗಿದ್ದರು ಮತ್ತು ನಾನು ಕೂಡ ಕೆಲವು ದಿನಗಳು ತವರು ಮನೆಯಲ್ಲೇ ಉಳಿದೆ ಮತ್ತು ಅತ್ತಿಗೆಯೊಂದಿಗೆ ಶಾಪಿಂಗ್ ಮಾಡತೊಡಗಿದೆ. ಅತ್ತಿಗೆಯ ಪ್ರತಿ ಮಾತುಗಳು ಹರೀಶ್ನಿಂದಲೇ ಶುರುವಾಗುತ್ತಿತ್ತು ಮತ್ತು ಹರೀಶ್ನಿಂದಲೇ ಮುಗಿಯುತ್ತಿತ್ತು. ಏಕೆಂದರೆ ಅವಳು ತುಂಬ ಖುಷಿಯಾಗಿದ್ದಳು.
ಮತ್ತು ಜೊತೆಗೆ ಹರೀಶ್ನನ್ನು ತುಂಬ ಹೊಗಳುತ್ತಿದ್ದಳು. ಒಂದು ದಿನ ನಾವು ಶಾಪಿಂಗ್ ಮಾಡುತ್ತಿರುವಾಗ ಅತ್ತಿಗೆ ಸೀರೆಯ ಮ್ಯಾಚಿಂಗ್ ಬ್ಲೌಸ್ ಶಾಪಿಂಗ್ ಮಾಲ್ನಲ್ಲಿ ಬಿಟ್ಟು ಬಂದಿರುವುದು ಅವಳಿಗೆ ನೆನಪಾಯಿತು. ನನ್ನ ಬಳಿ ಕೂಡ ತುಂಬ ಸಾಮಾನುಗಳಿದ್ದವು. ಆದ್ದರಿಂದ ನಾನು ಅಲ್ಲಿಯೇ ಸೈಡ್ನಲ್ಲಿ ಸಾಮಾನುಗಳನ್ನು ಇಟ್ಟು ಕುಳಿತುಕೊಂಡೆ ಮತ್ತು ನೀವು ಹೋಗಿ ತೆಗೆದುಕೊಂಡು ಬನ್ನಿ, ನಾನು ಇಲ್ಲೇ ಕುಳಿತುಕೊಂಡಿರುತ್ತೇನೆ ಎಂದು ಹೇಳಿದೆ. ಅತ್ತಿಗೆ ಹೊರಟು ಹೋದಳು. ನಾನು ಅಲ್ಲೇ ಒಂದು ಬದಿ ನೋಡುತ್ತಾ ಕುಳಿತುಕೊಂಡೆ. ಆಗ ನನ್ನ ಬಳಿ ಯಾರೋ ನಿಂತಿರುವ ಅರಿವಾಯಿತು. ಅವನು ಹರೀಶ್ನೇ ಆಗಿದ್ದನು. ಆಗ ನಾನು ಅವನಿಗೆ ಹೇಳಿದೆ, ನೀನೇಕೆ ನನ್ನನ್ನು ಹಿಂಬಾಲಿಸುತ್ತಿದ್ದೀಯಾ, ನಿನಗೇನು ಬೇಕು ಎಂದಾಗ ಅವನು ಹೇಳಿದ, ನೀನೇಕೆ ನಿನ್ನಷ್ಟಕ್ಕೆ ನೀನೇ ನಿನ್ನ ಸುತ್ತಮುತ್ತ ಸಂಕಷ್ಟಗಳೇ ತುಂಬಿವೆ ಎಂದು ಭಯಪಟ್ಟುಕೊಂಡಿದ್ದೀಯಾ. ಅವನು ತುಂಬ ಅಚ್ಚರಿಗೊಂಡು ನನಗೆ ಈ ಪ್ರಶ್ನೆಯನ್ನು ಕೇಳುತ್ತಿದ್ದನು. ಅವನ ಈ ಪ್ರಶ್ನೆಯಿಂದ ನನ್ನ ದುಃಖದ ಕಟ್ಟೆ ಒಡೆಯಿತು. ನನ್ನ ಕಣ್ಣಿಂದ ಕಣ್ಣೀರು ಜಾರತೊಡಗಿತ್ತು. ಆಗ ಹರೀಶ್ ಮುಂದೆ ಬಂದು ನನಗೆ ಒಂದು ಕರ್ಚಿಪ್ಪನ್ನು ನೀಡಿದನು. ನನಗೆ ಗೊತ್ತಿಲ್ಲದೆ ನಾನು ಯಾವ ಅಂದಾಜಿನಲ್ಲಿ ಆ ಕರ್ಚಿಪ್ಪನ್ನು ತೆಗೆದುಕೊಂಡೇನೋ ಗೊತ್ತಿಲ್ಲ, ಮತ್ತು ಅದರಿಂದ ನಾನು ನನ್ನ ಕಣ್ಣೀರನ್ನು ಒರೆಸಿಕೊಂಡೆ. ಸ್ವಲ್ಪ ಹೊತ್ತಿನಲ್ಲೇ ಅತ್ತಿಗೆ ಕೂಡ ಅಲ್ಲಿಗೆ ಬಂದಳು. ಅವರು ನೋಡಿದರೋ ಅಥವಾ ಇಲ್ಲವೋ ನನಗೆ ಗೊತ್ತಾಗಲಿಲ್ಲ. ಅವರು ನನ್ನಲ್ಲಿ ಯಾವ ಪ್ರಶ್ನೆಯನ್ನು ಕೂಡ ಕೇಳಲಿಲ್ಲ. ಸುಮ್ಮನೆ ನನ್ನನ್ನೇ ನೋಡತೊಡಗಿದರು. ನನ್ನ ಒದ್ದೆಯಾದ ಕಣ್ಣುಗಳು ಮತ್ತು ಕೆಂಪಾದ ಮೂಗಿನಿಂದ ಅವರು ವಿಷಯವನ್ನು ಅರ್ಥ ಮಾಡಿಕೊಂಡರು. ಆಗ ಅತ್ತಿಗೆ ತುಂಬ ಪ್ರೀತಿಯಿಂದ ನನ್ನಲ್ಲಿ ಹೇಳಿದರು, ಏನಾಯಿತು ಎಂದಾಗ ನಾನು ತುಂಬ ಶಾಂತಿಯಿಂದ ಉತ್ತರ ನೀಡಿದೆ, ನನಗೆ ಅಪ್ಪ ಅಮ್ಮನ ತುಂಬ ನೆನಪಾಗುತ್ತಿದೆ ಎಂದಾಗ ಅತ್ತಿಗೆಯು ಪ್ರೀತಿಯಿಂದ ನನ್ನನ್ನು ಅಪ್ಪಿಕೊಂಡು ನನ್ನನ್ನು ಕರೆದುಕೊಂಡು ಮುಂದಕ್ಕೆ ಹೊರಟಳು. ಇಂದಿನ ಶಾಪಿಂಗ್ ಇಲ್ಲಿಗೆ ಮುಗಿದಿತ್ತು. ಏಕೆಂದರೆ ನನ್ನ ಮೂಡ್ ಸರಿ ಇರಲಿಲ್ಲ. ನಾವು ಮನೆಗೆ ಬಂದಾಗ ಅಣ್ಣ ಏರು ಧ್ವನಿಯಲ್ಲಿ ಮಾತನಾಡುವ ಶಬ್ದ ಕೇಳಿಸಿತ್ತು. ಅವನು ಯಾರೊಂದಿಗೂ ಜಗಳವಾಡುತ್ತಿದ್ದ. ಒಳಗಡೆ ಮನೋಜ್ ಕುಳಿತುಕೊಂಡಿದ್ದರು. ಅವರು ನನ್ನ ಬಗ್ಗೆ ಉಲ್ಟಾಪಲ್ಟಾ ಮಾತನಾಡುತ್ತಿದ್ದರು. ನಾನು ಅವರ ತಮ್ಮ ಪ್ರಮೋದ್ನನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ. ನಾನು ತುಂಬ ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದೇನೆ ಎಂದು ನನ್ನ ಮೇಲೆ ಆರೋಪ ಮಾಡುತ್ತಿದ್ದರು. ಅಣ್ಣನಿಗೆ ನನ್ನ ಮೇಲಿನ ಈ ಆರೋಪವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ನನ್ನ ಕಡೆ ಬಂದು, ಮಗು ಇದೆಲ್ಲ ಏನು? ಅಣ್ಣ ಯಾವಾಗಲೂ ನನ್ನನ್ನು ಮಗು ಎಂದೇ ಕರೆಯುತ್ತಿದ್ದನು. ಇವಳೇನು ಹೇಳುತ್ತಾಳೆ? ನಮ್ಮ ಹಣೆ ಬರವೇ ಸರಿ ಇರಲಿಲ್ಲ ಎಂದು ತೋರುತ್ತದೆ. ನಾವು ಇವಳಿಗೆ ನಮ್ಮ ಮನೆಯಲ್ಲಿ ಜಾಗವನ್ನು ನೀಡಿದ್ದೆವು. ಸಾಕು, ಇವಳನ್ನು ಇನ್ನು ಮುಂದೆ ನಿಮ್ಮ ಮನೆಯಲ್ಲೇ ಇಟ್ಟುಕೊಳ್ಳಿ. ನನಗೂ ಇವಳಿಗೂ ಇನ್ನು ಯಾವುದೇ ಸಂಬಂಧವಿಲ್ಲ. ಮನೋಜ್ನ ಬಾಯಿಂದ ಹೊರಡಿದ ಮಾತುಗಳನ್ನು ಕೇಳಿ ನಾನು ಅಣ್ಣನಿಗೆ ಹೇಳಿದೆ, ಅಣ್ಣ ಈಗಿಂದೀಗಲೇ ನೀವು ಪ್ರಮೋದ್ನನ್ನು ಫೋನ್ ಮಾಡಿ ಕರೆಸಿರಿ ಎಂದಾಗ ಅಣ್ಣನು ಪ್ರಮೋದ್ನನ್ನು ಫೋನ್ ಮಾಡಿ ಕರೆಸಿದನು. ಸ್ವಲ್ಪ ಹೊತ್ತಿನಲ್ಲಿ ಪ್ರಮೋದ್ ಇಲ್ಲಿಗೆ ಬಂದನು ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಆಕಸ್ಮಿಕವಾಗಿ ಹರೀಶ್ ಕೂಡ ಮನೆಗೆ ಬಂದನು. ಅವನನ್ನು ಕೂಡ ಅಣ್ಣನೇ ಕರೆಸಿದ್ದನು. ಹರೀಶ್ ಮನೆಗೆ ಬರುತ್ತಿದ್ದಂತೆ ಅವನ ದೃಷ್ಟಿ ಮನೋಜ್ನ ಮೇಲೆ ಬಿತ್ತು. ಮನೋಜ್ನು ಹರೀಶ್ನನ್ನು ನೋಡಿದಾಗ ಇಬ್ಬರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋದವು. ಮನೋಜ್ ಮುಂದೆ ಬಂದು ಹರೀಶ್ನನ್ನು ತಬ್ಬಿಕೊಂಡನು. ಇವನು ನನ್ನ ತಮ್ಮ. ತುಂಬ ವರ್ಷಗಳ ಹಿಂದೆ ಇವನು ಕಾಣೆಯಾಗಿದ್ದನು. ಈಗ ಇವನು ನನ್ನ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ. ಇದೆಲ್ಲ ಹೇಗೆ ಸಾಧ್ಯ? ಇಬ್ಬರು ಸಹೋದರರು ಕಳೆದ ದಿನಗಳನ್ನು ನೆನಪು ಮಾಡಿಕೊಂಡರು. ಅವರಿಗೆ ಎಲ್ಲವೂ ನೆನಪಾಯಿತು. ಹರೀಶ್ ಹೇಳಿದರು, ಅಮ್ಮನ ದೇಹಾಂತ್ಯವಾದ ಮೇಲೆ ನಾನು ಆರ್ಮಿಯನ್ನು ಜಾಯ್ನ್ ಆಗಿದ್ದೆ ಮತ್ತು ಸೈನಿಕರ ನೌಕರಿ ಹೀಗೆ ಇರುತ್ತದೆ. ಒಮ್ಮೆ ಇಲ್ಲಿ ಒಮ್ಮೆ ಅಲ್ಲಿ ಡ್ಯೂಟಿ ಇರುತ್ತದೆ. ನನ್ನ ಟ್ರೈನಿಂಗ್ ಮುಗಿದ ನಂತರ ನನ್ನನ್ನು ಬಾರ್ಡರ್ ಬಳಿ ನೇಮಿಸಲಾಯಿತು. ಬಾರ್ಡರ್ನಲ್ಲಿ ಯಾವಾಗಲೂ ಅಲರ್ಟ್ ಘೋಷಣೆಯಾಗಿರುತ್ತದೆ. ಆದರೆ ರಾತ್ರಿಯ ಕತ್ತಲೆಯಲ್ಲಿ ನನಗೆ ಗೊತ್ತಾಗಲಿಲ್ಲ. ನಾನು ಅಂದು ಬಾರ್ಡರ್ ಕ್ರಾಸ್ ಮಾಡಿದ್ದೆ ಮತ್ತು ಬೇರೆ ದೇಶದ ಕೈದಿಯಾಗಿ ಜೈಲಿನಲ್ಲಿರಬೇಕಾಯಿತು. ಆನಂತರ ನಾನು ಅಲ್ಲಿ 5 ವರ್ಷ ಕಳೆದೆ. ಅಲ್ಲಿ ಕಳೆದ 5 ವರ್ಷಗಳು ನನಗೆ 500 ವರ್ಷ ಕಳೆದಂತೆ ಭಾಸವಾಯಿತು. ಏಕೆಂದರೆ ಅದು ತುಂಬ ಕೆಟ್ಟ ಜೈಲಾಗಿತ್ತು. ಪ್ರತಿದಿನ ಕೈದಿಗಳಿಗೆ ತುಂಬ ಹಿಂಸೆಯನ್ನು ನೀಡುತ್ತಿದ್ದರು. ಆನಂತರ ನಾನು ನನ್ನ ಚೈನನ್ನು ತೆಗೆದು ನನ್ನ ಒಬ್ಬ ಗೆಳೆಯನಿಗೆ ನೀಡಿದೆ. ಒಂದು ವೇಳೆ ನಾನು ಇಲ್ಲೇ ಸತ್ತರೆ ನನ್ನ ದೇಶದ ನನ್ನ ಅಪ್ಪಮ್ಮನ ಬಳಿ ಇದನ್ನು ಕಳುಹಿಸಿಕೊಡಬೇಕು. ಆದರೆ ವಾಸ್ತವವೇನೆಂದರೆ ನನಗಿಂತಲೂ ಮೊದಲೇ ಅವನೇ ಅಲ್ಲಿ ಮರಣ ಹೊಂದಿದ್ದನು ಮತ್ತು ಮೀಡಿಯಾಗಳಲ್ಲಿ ಅವನ ಸಾವಿನ ಸುದ್ದಿಯನ್ನು ಬಿತ್ತರಿಸಲಾಯಿತು. ಅದರಲ್ಲಿ ಆ ಚೈನನ್ನು ತುಂಬ ಜೂಮ್ ಮಾಡಿ ತೋರಿಸಲಾಗಿತ್ತು. ನನ್ನ ಮನೆಯವರು ಈ ಸುದ್ದಿಯನ್ನು ನೋಡಿದಾಗ ಹತ್ತು ಕರೆದು ನಾನೇ ಸತ್ತು ಹೋಗಿದ್ದೇನೆ ಎಂದು ಅಂದುಕೊಂಡರು. ಇದರಿಂದ ನನ್ನ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ತುಂಬ ಖುಷಿಯಾದರು. ಮೂವರಲ್ಲಿ ಒಬ್ಬ ಹೋದನಲ್ಲ, ಎಲ್ಲ ಆಸ್ತಿಗೂ ನಾವೇ ಹಕ್ಕುದಾರರಾಗಬಹುದು ಎಂದುಕೊಂಡಿದ್ದರು. ಆದ್ದರಿಂದ ನಾನು ಇದನ್ನೆಲ್ಲ ಯೋಚಿಸಿ ಒಂದೇ ಸಮನೆ ಎಲ್ಲರ ಮುಂದೆ ಕಾಣಿಸಿಕೊಳ್ಳುವುದು ನನಗೆ ಅಪಾಯದ ಮುನ್ಸೂಚನೆಯಾಗಿತ್ತು. ಆದ್ದರಿಂದ ನಾನು ಯಾರ ಮುಂದೆಯೂ ಕಾಣಿಸಿಕೊಳ್ಳಲಿಲ್ಲ. ಆದರೆ ನನ್ನ ತಂದೆ ಬಾರ್ಡರ್ ಬಳಿಯೇ ಹೋಗಿ ಠಿಕಾಣಿ ಹೂಡಿದ್ದರು. ನಾನು ಇನ್ನೂ ಸತ್ತಿಲ್ಲ, ಜೀವಂತವಾಗಿದ್ದೇನೆ ಎಂದು ಅವರು ನಂಬಿದ್ದರು. ಅವರ ಈ ನಂಬಿಕೆಯೇ ನಾನು ಇಂದು ಬದುಕುಳಿಯಲು ಮುಖ್ಯ ಕಾರಣವಾಗಿದೆ. ನಾನು ಅವರ ಸೆರೆವಾಸದಿಂದ ತಪ್ಪಿಸಿಕೊಂಡು ಬಾರ್ಡರ್ ಬಳಿ ಬಂದಾಗ ಅಲ್ಲಿಯೇ ನನ್ನ ತಂದೆ ಒಂದು ಗುಡಿಸಲಿನಲ್ಲಿ ವಾಸವಿದ್ದರು. ಅವರ ಮುಖಚಹರೆ ಕೂಡ ಇಲ್ಲಿಯವರೆಗೂ ಬದಲಾಗಿರಲಿಲ್ಲ. ಅವರನ್ನು ನೋಡಿದ ತಕ್ಷಣವೇ ನಾನು ಗುರುತು ಹಿಡಿದೆ. ಅವರು ನನ್ನ ಬಳಿ ಬಂದಾಗ ಅವರನ್ನು ಕೂಡ ನನ್ನ ಜೊತೆ ಮನೆಗೆ ಕರೆದುಕೊಂಡು ಬಂದೆ. ನಾನು ಇಷ್ಟು ವರ್ಷ ಜೈಲಿನಲ್ಲಿ ಇದ್ದ ಮೇಲೆ ಮತ್ತು ಎಷ್ಟೆಲ್ಲ ಹಿಂಸೆಗಳನ್ನು ಸಹಿಸಿದ ಮೇಲೆಯೂ ಕೂಡ ಅದರ ಅಲ್ಪ ಸ್ವಲ್ಪ ಪರಿಣಾಮ ನನ್ನ ಮೇಲೆ ಆಗತೊಡಗಿತ್ತು. ನಾನು ಮನೆಯ ಅಡ್ರೆಸ್ಸನ್ನು ಕೂಡ ಮರೆತು ಹೋಗಿದ್ದೆ. ಅಪ್ಪನಿಗೆ ವಯಸ್ಸಾಗಿದ್ದರಿಂದ ಅವರು ಕೂಡ ಮನೆಯ ಅಡ್ರೆಸ್ಸನ್ನು ಮರೆತು ಹೋಗಿದ್ದರು.
ಮತ್ತು ಅವರ ನೆನಪಿನ ಶಕ್ತಿಯು ಕೂಡ ಹೊರಟು ಹೋಗಿತ್ತು. ಹೀಗೆ ಅಲೆದಾಡುತ್ತಾ ನಾನು ನಮ್ಮ ಸಿಟಿಗೆ ಬಂದು ತಲುಪಿದೆ ಮತ್ತು ಒಂದು ಸ್ಕೂಲ್ನಲ್ಲಿ ಪಾಠ ಮಾಡಲು ಶುರು ಮಾಡಿದೆ. ಆದರೆ ನಾನು ಒಂದು ದಿನ ಪ್ರಮೋದ್ನನ್ನು ನೋಡಿದೆ. ನಾನು ಸೆರೆ ಸಿಕ್ಕುವ ಮುನ್ನ ಅವನು ಇನ್ನೂ ಚಿಕ್ಕವನಾಗಿದ್ದನು. ಆದರೆ ಇವನ ಗಲ್ಲದ ಮೇಲಿದ್ದ ಈ ಕೆಂಪು ಮಚ್ಚೆಯಿಂದ ನಾನು ಇವನನ್ನು ಗುರುತು ಹಿಡಿದೆ ಮತ್ತು ನಾನು ಇವನೊಂದಿಗೆ ಗೆಳೆತನ ಬೆಳೆಸಿಕೊಂಡೆ. ಇವನಿಗೆ ಎಲ್ಲ ವಿಷಯವನ್ನು ಹೇಳಿದೆ ಮತ್ತು ಅವನು ಹೇಳಿದನು, ಎಷ್ಟೇ ಕಷ್ಟವಾದರೂ ನಾನು ನಿಮ್ಮನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ನನಗೆ ಮಾತು ಕೊಟ್ಟಿದ್ದನು. ಆದರೆ ಒಂದು ದಿನ ಅತ್ತಿಗೆಯನ್ನು ನೋಡಿದಾಗ ನನಗೆ ಕಾಲೇಜಿನ ನೆನಪಾಯಿತು. ಆಗ ನಾವು ಒಬ್ಬರಿಗೊಬ್ಬರು ಇಷ್ಟಪಡುತ್ತಿದ್ದೆವು. ಪ್ರಮೋದ್ ಕೂಡ ಹೇಳಿದನು, ಇವರೇ ನಿಮ್ಮನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಎಂದಾಗ ನಾನು ಅತ್ತಿಗೆಯೊಂದಿಗೆ ಮಾತನಾಡಲು ತುಂಬ ಪ್ರಯತ್ನಪಟ್ಟೆ. ಆದರೆ ಹಳೆಯ ವಿಷಯದಿಂದಾಗಿ ಅತ್ತಿಗೆ ನನ್ನನ್ನು ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಯಾವಾಗಲೂ ಅವರು ನನ್ನನ್ನು ದೂರದಿಂದಲೇ ಮಾತನಾಡಿಸುತ್ತಿದ್ದರು ಮತ್ತು ಕೋಪದಿಂದ ನನ್ನೊಂದಿಗೆ ನಡೆದುಕೊಳ್ಳುತ್ತಿದ್ದರು. ಆನಂತರ ಅವರು ಪ್ರಮೋದ್ನ ಮಾತನ್ನು ಕೂಡ ಒಪ್ಪಿಕೊಳ್ಳಲಿಲ್ಲ. ಈಗ ಅಪ್ಪ ನನ್ನ ಜೊತೆ ಇದ್ದಾರೆ. ಅವರಿಗೆ ತುಂಬ ವಯಸ್ಸಾಗಿದೆ. ಎಲ್ಲರ ಮುಂದೆ ಅವರು ಬಂದಾಗ ತಮ್ಮ 3 ಜನ ಮಕ್ಕಳನ್ನು ನೋಡಿ ತುಂಬ ಖುಷಿಯಿಂದ ಅವರು ಒಪ್ಪಿಕೊಂಡರು. ಈಗ ನಾವು ಎಲ್ಲರೂ ತುಂಬ ಖುಷಿಯಾಗಿದ್ದೇವೆ. ಆದರೆ ಪ್ರಮೋದ್ನ ಖುಷಿ ದುಪ್ಪಟ್ಟಾಗಿತ್ತು. ಏಕೆಂದರೆ ಅವನು ತುಂಬ ಚಿಕ್ಕವನಾಗಿದ್ದರಿಂದ ಎಲ್ಲರಿಗಿಂತ ಹೆಚ್ಚು ತನ್ನ ತಂದೆ ತಾಯಿಯನ್ನು ಮಿಸ್ ಮಾಡಿಕೊಂಡಿದ್ದನು. ಆದರೆ ಅವನ ಅಮ್ಮನಂತೂ ಮರಳಿ ಬರಲು ಸಾಧ್ಯವಿರಲಿಲ್ಲ. ಆದರೆ ಇಷ್ಟು ವರ್ಷಗಳ ನಂತರ ಅವನ ತಂದೆ ಅವನಿಗೆ ಸಿಕ್ಕಿದ್ದರು. ಮತ್ತೆ ಪ್ರಮೋದ್ ಒಂಟಿಯಾಗಿದ್ದಾಗ ನನ್ನಲ್ಲಿ ಹೇಳಿದನು, ಪ್ಲೀಸ್ ಅತ್ತಿಗೆ, ನನ್ನನ್ನು ಕ್ಷಮಿಸಿಬಿಡಿ. ನಾನು ಕೂಡ ನಿಮಗೆ ತುಂಬ ಕಾಟ ಕೊಟ್ಟೆ. ನಾನು ನಿಮ್ಮ ಜೊತೆ ಜೋಕ್ಗಾಗಿ ಆ ರೀತಿ ನಡೆದುಕೊಳ್ಳುತ್ತಿದ್ದೆ, ನಿಮ್ಮನ್ನು ಹೆದರಿಸುತ್ತಿದ್ದೆ. ಏಕೆಂದರೆ ಆ ರಾತ್ರಿ ನೀವು ನನ್ನನ್ನು ನಾನು ಹುಡುಗಿಯೊಂದಿಗೆ ಇರುವುದನ್ನು ನೋಡಿದ್ದೀರಿ ಎಂದು ನನಗೆ ಗೊತ್ತಾಗಿತ್ತು. ನಾನಂತೂ ತುಂಬ ಹೆದರಿದ್ದೆ. ಎಲ್ಲಾದರೂ ನೀವು ಅಣ್ಣನಿಗೆ ಈ ವಿಷಯವನ್ನು ಹೇಳಿದರೆ ಎಂದುಕೊಂಡಿದ್ದೆ. ನಾನು ಮನಸ್ಸಿನಿಂದ ನಿಮಗೆ ತುಂಬ ಗೌರವ ನೀಡುತ್ತೇನೆ. ನೀವು ನನ್ನ ಅಮ್ಮನಿದ್ದಂತೆ. ನಾನು ಕೂಡ ಪ್ರಮೋದ್ನಲ್ಲಿ ಕ್ಷಮೆ ಕೇಳಿದೆ. ಏಕೆಂದರೆ ನಾನು ಅವನ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿದ್ದೆ. ಈಗ ನಾವಿಬ್ಬರು ಒಬ್ಬರಿಗೊಬ್ಬರು ಕ್ಷಮಿಸಿದ್ದೆವು. ಈಗ ನಮ್ಮೆಲ್ಲರ ಮುಖದಲ್ಲಿ ನಗು ಅರಳಿತು. ನಾವೆಲ್ಲರೂ ತುಂಬ ಖುಷಿಯಾಗಿದ್ದೇವೆ. ಮನೋಜ್ನು ಎಲ್ಲರ ಮುಂದೆ ನನ್ನಲ್ಲಿ ಕ್ಷಮೆ ಕೇಳಿದನು. ನಾನು ಕೂಡ ಮುಕ್ತ ಮನಸ್ಸಿನಿಂದ ಮನೋಜ್ನನ್ನು ಕ್ಷಮಿಸಿದೆ. ಈ ಕತೆ ನಿಮಗೆ ಹೇಗೆ ಅನಿಸಿತು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಮತ್ತು ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.